ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, 1000 ಕೆಲಸಕ್ಕೂ ಒಬ್ಬಳೇ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ, ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮನೆಯಲ್ಲಿ ಒಂದು ಮಗುವಾಗಿ ಹುಟ್ಟಿ ಆ ಮನೆಗೆ ಖುಷಿಯನ್ನ ತಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ತೊದಲು ನುಡಿಗಳಲ್ಲಿ ಅಪ್ಪ ಅಂತ ಕರೀತಾ ಅಪ್ಪನ ಕನಸಾಗಿ ಬೆಳೆದು ಮದುವೆಯಾಗಿ ಹೆಂಡತಿಯಾಗಿ ಸೊಸೆಯಾಗಿ ತಾಯಿಯಾಗಿ ಒಂದು ಪುಟ್ಟ ಬದುಕಿನಲ್ಲಿ ಅನೇಕ ಬಗೆ ಬಗೆಯ ಜೀವನದ ಪಾತ್ರವನ್ನ ನಿರ್ವಹಿಸೋಳೆ ಹೆಣ್ಣು ಅಂತ ಸ್ತ್ರೀ ಶಕ್ತಿಯನ್ನ ಸಂಭ್ರಮಿಸ್ತಾ ಇರೋದೇ ಸೂಪರ್ ಕ್ವೀನ್. co-host ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀನಿ. So let's begin. Super Queen Grand Opening. ಮುಂದಿನ ಕ್ವೀನ್ ಅನ್ನ ಸೂಪರ್ ಕ್ವೀನ್ ವೇದಿಕೆಗೆ ಬರಮಾಡ್ಕೊಳ್ಳುವಂತ ಸವ್ಯ ಹಾಯ್ ಹಲೋ ನಮಸ್ಕಾರ ಅಂತ ಬೆಳಿಗ್ಗೆ ಕೇಳುವಂತ ಧ್ವನಿ ಇವ್ರದ್ದು. ಇಡೀ ದಿನ ಚಟ ಅಂತ ಮಾತಾಡುವಂತ ಮಾತಿನ ಮಲ್ಲಿ ಕೇಳಿದವ್ರಿಗೆ ಕೇಳಿದ ಸಾಂಗ್ ಅನ್ನ ಹಾಕ್ತಾರೆ, ಸರಿಯಾದ ಉತ್ತರವನ್ನ ಕೊಟ್ಟವ್ರಿಗೆ ಬಹುಮಾನಗಳನ್ನ ಕೊಡ್ತಾರೆ. ಸತತ 16 ವರ್ಷಗಳಿಂದ ಮಾತೇ ನಿಲ್ಲಿಸದೇ ಇರುವಂತ ಅಪ್ಪಟ ಕನ್ನಡ ನಿರೂಪಕಿ, ಸ್ವಾಗತಿಸಿ ಹೇಮಲತಾ ಅವರು. ಹೇಮಲತಾ ಅವರೇ, ವೆಲ್ಕಮ್ ಟು ಸೂಪರ್ ಕ್ವೀನ್. ನಿಜವಾದ ನವಿಲು ಕೋಗಿಲೆ ಎಲ್ಲ ಇವರು ಅಂತಾನೆ ಹೇಳ್ಬೋದು. ಹೇಮಲತಾ ಅವರೇ, ನಿಮ್ಗೆ ಪ್ರೀತಿ ಪೂರ್ವಕವಾದಂತ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿ, ಪ್ರತಿ ಹೆಣ್ಣಿಗೂ ಹೆಮ್ಮೆ ತರುವಂತ ವೇದಿಕೆ ಇದು ಸೂಪರ್ ಕ್ವೀನ್. ನಿಮಗೆ ಈ ವೇದಿಕೆಗೆ ಬಂದು ಎಷ್ಟು ಖುಷಿ ಅನಿಸ್ತಾ ಇದೆ? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಹೊಟ್ಟೆ ಹಸ್ದಾಗ ಅನ್ನ ಸಿಕ್ಕಾಗ ಎಷ್ಟು ಖುಷಿ ಅನ್ಸುತ್ತೆ, ಅದೇ ತರಾನೇ ಈ ವೇದಿಕೆ ನನಗೆ. ಸೊ ನನಗೆ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಿದ್ದಂಗೆನೆ ನನಗೆ ಈ ಸೂಪರ್ ಕ್ವೀನ್ ಅನ್ನೋ ಒಂದು ವೇದಿಕೆ ಸಿಕ್ಕಾಗ ಬಹಳ ಬಹಳ ಖುಷಿ ಆಯ್ತು. ಇಲ್ಲಿ ಆಕ್ಚುಲ್ ಆಗಿ ಹೇಮ ಏನು ಅಂತ ನಾನು ವ್ಯಕ್ತಪಡಿಸ್ಕೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂಡ್ ಎಲ್ಲರೂ ಖುಷಿ ಪಟ್ಟೆ ಪಡ್ತಾರೆ. ವೆರಿ ನೈಸ್, ಸೂಪರ್ ಸೂಪರ್ ಎನರ್ಜಿ. ನಿಮ್ಮ ಮಾತಲ್ಲಿ ಕನ್ನಡವನ್ನ ಕೇಳೋದೇ ತುಂಬಾ ಇಂಪಾಗಿರುತ್ತೆ ಹೇಮಲತಾ ಅವರೇ. ನೀವು ಆಂಕರಿಂಗ್ ಅನ್ನ ಸೂಪರ್ ಆಗಿ ಮಾಡ್ತೀರಾ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತ ವಿಷಯ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವೀಗ ಈ ಶೋನ ನಿರೂಪಕಿ ಆದ್ರೆ ನಿಮ್ಮ ಆಂಕರಿಂಗ್ ಹೇಗಿರುತ್ತೆ ಅಂತ ಕೇಳೋದಕ್ಕೆ ನಮ್ಮೆಲ್ಲರಿಗೂ ಆಸೆ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಸೂಪರ್ ಕ್ವೀನ್. ನಾನು ನಿಮ್ ಜೊತೆಗಿದ್ದೀನಿ, ನಿಮ್ಮ ಹೆಚ್ ಫಾರ್ ಹೇಮ. ಇವತ್ತಿನ ಸೂಪರ್ ಕ್ವೀನ್ ಅಲ್ಲಿ ನಮ್ ಜೊತೆಗೆ ಸಿಕ್ಕಾಪಟ್ಟೆ ಕ್ವೀನ್ಸ್ ಗಳು ಇರ್ತಾರೆ, ಸಕ್ಕದಾಗಿರ್ತಾರೆ. ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ. ನೀವು ಅವ್ರನ್ನ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಸೂಪರ್ ಕ್ವೀನ್ಸ್ ಅಂತ ಅವ್ರ ಕಡೆ ತೋರಿಸ್ತಾ ಇದ್ದೀರಾ. ಅವರು ನಾನು ಕ್ವೀನ್ ಅಲ್ಲ, ನನ್ ಕಿಂಗ್ ಅಂತ ಹೇಳ್ತಾ ಇದಾರೆ. ಸೊ ಕೈ ಸ್ವಲ್ಪ ಈ ಕಡೆ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್. ಇವತ್ತಿನ ಈ ಅದ್ದೂರಿ ವೇದಿಕೆಯಲ್ಲಿ ನಮ್ ಜೊತೆಗೆ ಸಖತ್ ಸೂಪರ್ ಕ್ವೀನ್ಸ್ ಗಳು ಇರ್ತಾರೆ. ಸೊ ಸಿಕ್ಕಾಪಡೆ ಮಜಾ ಇರುತ್ತೆ. ಬನ್ನಿ, ಹಾಗಿದ್ರೆ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. Here we go. ಹೇಮಲತಾ ಅವರ ಬದುಕಿನ ಪಯಣವನ್ನ ನಾವು ನೋಡ್ಕೊಂಡು ಬರೋಣ ಅಲ್ಲ? ಎಸ್ ವಿಟಿ ಪ್ಲೀಸ್. ನನ್ನ
ಹೆಸರು ಹೇಮಲತಾ ಅಂತ ಕರೀತಾರೆ. ನನಗೆ ಹೇಮ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಮೀಡಿಯಾದಲ್ಲಿ ಆಲ್ಮೋಸ್ಟ್ 15 ವರ್ಷದಿಂದ ಇದ್ದೀನಿ. ನನಗೆ ಲೈಫಲ್ಲಿ ಯಾವಾಗಲೂ ಆಟ ಆಡಿಕೊಂಡು ಏನು ನಡೆಯುತ್ತೋ ಬಿಡು ನೋಡ್ಕೊಂಡು ಹೋಗೋಣ ಅನ್ನೋ ಥರನೇ ಶುರುವಾಗಿದ್ದು. ಸೊ ಚೈಲ್ಡ್ಹುಡ್ಡಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಗೊತ್ತಾಗುತ್ತೆ ದ್ಯಾಟ್ ಮನೇಲಿ ತುಂಬ ಕಷ್ಟ ಇರುತ್ತೆ, ನಾನು ದುಡಿಯೋಕ್ಕೆ ಶುರು ಮಾಡಬೇಕು ಅಂತ. ನಾನೇನು ಮಾಡಿದೆ, ಅಪ್ಪನಿಗೂ ಹೇಳ್ದೆ ಅಮ್ಮನಿಗೂ ಹೇಳ್ದೆ, ಒಂದು ಬೇಕ್ರಿಯಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ಕದ್ದು ಮುಚ್ಚಿ ಮಾಡ್ತಿರ್ತೀನಲ್ಲ, ಇದಕ್ಕಿದ್ದಂಗೆ ಅಪ್ಪ ಬಂದ್ಬಿಡ್ತಾರೆ, ಸರ್ರಿಗೆ ಉಗಿಬೇಕಲ್ಲ ಅಂತಂದ್ಬಿಟ್ಟು. ಉಗಿತಿದ್ದಂಗೆ ಇಲ್ಲಪ್ಪ ನಾನು ಹಿಂಗೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ನಿನಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ. ಸೊ ಅಪ್ಪ ಅವತ್ತು ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ಸೊ ಕೆಲಸ ಮಾಡ್ತಿದ್ದಂಗೆ ಒಂದು ದಿವಸ ಈ ನನ್ನ ಕಣ್ಣಾಣೆ ಸಾಂಗ್ ಪ್ಲೇ ಆಗ್ತಾ ಇತ್ತು. ಆ ಸಾಂಗ್ನ ನೋಡ್ತಿರ್ಬೇಕಾದ್ರೆ ಕೆಳಗಡೆ ನಿರೂಪಕಿಯರು ಬೇಕಾಗಿದ್ದಾರೆ ಅಂತ ಬಂತು. ಹಲೋ ನಮಸ್ಕಾರ, ನಾನು ನಿಮ್ಮ ಹೇಮಾ. ನಾವು ಬೇರೆ ವಟ ವಟ ಅಂತ ಮಾತಾಡ್ತೀವಿ. ಓಕೆ ಲೆಟ್ ಮಿ ಟ್ರೈ ದಿಸ್ ಅಂತ ಅಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ಅವಾಗ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಸಂಬಳ ಕೊಡ್ತಾರೆ ತಾನೆ, ಕೆಲ್ಸಕ್ಕೆ ಹೋಗೋಣ. ಸೊ ಈ ಮೀಡಿಯಾಗೆ ಸೇರ್ಕೋತೀನಿ ಅಂತ ಅಂದಿದ ತಕ್ಷಣ ಮೈ ಡ್ಯಾಡ್ಸ್ ರಿಯಾಕ್ಷನ್ ವಾಸ್ ಲೈಕ್, ನೀನು ಒಂದಿನ ಹೀರೋಯಿನ್ ಆಗ್ಬೇಕಮ್ಮ ನೀನು. ಆ ಥರ ನಮ್ಮ ಅಪ್ಪನಿಗೆ ಕನಸು ಆಸೆಗಳು. ಶೂಟಿಂಗ್ಗಳಿಗೆ ಹೋಗಿ ರಾತ್ರಿ 2 ಗಂಟೆ 3 ಗಂಟೆ ಆಗೋದು. ಬಂದಾಗ್ಲೂ ನಮ್ಮಪ್ಪ ಎದ್ದಿದ್ದು ನನಗೆ ಬಿಸಿ ಬಿಸಿ ಊಟ ಎಲ್ಲ ಮಾಡಿ ಕೊಡೋರು. ನಾನು ನಮ್ಮಪ್ಪ ಬೇಸಿಕಲಿ ಫ್ರೆಂಡ್ಸ್ ಆಗಿದ್ವಿ. ಈಗ ನಮ್ಮಪ್ಪ ಇಲ್ಲ. ಬಟ್ ಅಪ್ಪ ಇರಬೇಕಾದ್ರೆ ಯಾವಾಗಲೂ ನನ್ನ ಸಕ್ಸಸ್ನ ನೋಡಿ ತುಂಬಾ ಖುಷಿ ಪಡೋರು. ಐ ವುಡ್ ಆಲ್ವೇಸ್ ಸೇ ದಟ್ ಮೆರೀತಿದ್ರು ನನ್ನನ್ನು. ನಾನೊಂದು ಈವೆಂಟ್ ಮುಗಿಸ್ಕೊಂಡು ಬಂದ್ರೂ ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳಲ್ಲ, ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿದೆ, ಈ ಥರನೇ. ನನ್ನ ಮಗಳು ಲಕ್ಷ್ಮಿ, ನನ್ನ ಮಗಳು ನಮ್ಮನೆ ಕಷ್ಟಗಳನ್ನ ಎಲ್ಲ ಪೂರೈಸಿದಂಥ ಒಂದು ಹುಡುಗಿ, ನನ್ನ ಮಗಳೇ ಗ್ರೇಟು ಅನ್ನೋ ಥರನೇ ನಮ್ಮಪ್ಪ. ಆಲ್ ಆಫ್ ಎ ಸಡನ್ ಆ ಪ್ರೀತಿ ಇಲ್ಲ, ಆಲ್ ಆಫ್ ಎ ಸಡನ್ ಆ ಒಂದು ಅಫೆಕ್ಷನ್ ಏನೇನೂ ಇಲ್ಲ ಅಂತಂದಾಗ ಇಮ್ಯಾಜಿನ್ ಒಂದು ಹುಡುಗಿ ಲೈಫ್ ಏನಾಗುತ್ತೆ ಅಂತ. ಅಪ್ಪ ತೀರೋಗಿದ್ ನೆಕ್ಸ್ಟ್ ದಿವಸ ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ಎಲ್ಲ ಒಂದು ಪ್ರಶ್ನೆ ಬರುತ್ತೆ, ಇವಳು ಹೆಂಗೆ ಇನ್ನು ಮುಂದಿನ ದಿವಸದಲ್ಲಿ ಈ ಹೆಣ್ಮಕ್ಳ ಕತೆ ಹೆಂಗ್ ಜೀವನ ಮಾಡ್ತಾರೆ, ಇವಳು ಇನ್ನೂ ಕೆಲ್ಸಕ್ಕೆ ಹೋಗ್ತಾಳ, ರಾತ್ರಿ ಲೇಟಾಗಿ ಬಂದ್ಲು ಅಂತಂದ್ರೆ ಏನಿವಾಗ. ಇವತ್ತು ನಾನು ಯಾರೇ ಬಂದ್ರು 100 ಜನಕ್ಕೆ ಊಟ ಹಾಕೋವರೆಗೂ ನಮ್ಮ ಅಪ್ಪ ಅಮ್ಮ ನನಗೆ ರೂಪಿಸ್ಕೊಟ್ಟಿದ್ದಾರೆ, ನನಗೆ ನನ್ನ ಮಾಧ್ಯಮ ಮಾಡಿಕೊಟ್ಟಿದೆ. ಅದಕ್ಕೆ ಯಾವತ್ತಿಗೂ ನಾನು ಚಿರಋಣಿ ಆಗಿರ್ತೀನಿ. ಇಲ್ಲಿ ನಾನು ಬರೀ ಒಂದು ಕಂಟೆಸ್ಟೆಂಟ್ ಆಗಿ ಆಟ ಆಡಕ್ಕೆ ಹೋಗಲ್ಲ. ನಾನು ಇಲ್ಲಿ ನಾನು ಇನ್ನೂ ಮಾತಾಡಬಲ್ಲೆ, ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಪ್ರೂವ್ ಮಾಡಕ್ಕೆ. ಹೇಮಾ, ಅಪ್ಪನ ಮುದ್ದಿನ ಮಗಳಾಗಿದ್ರಿ ನೀವು. ಆಕ್ಚುಲಿ ಪ್ರತಿ ಅಪ್ಪಂದ್ರಿಗೂ ತನ್ನ ಮಗಳು ಅಂತಂದ್ರೆ ಏನೋ ಒಂದು ಪ್ರೀತಿ, ಒಂದು ಹೆಚ್ಚಿಗೆ ಪ್ರೀತಿ ಇರುತ್ತೆ ಅಂತ ಹೇಳ್ಬೋದಲ್ವಾ. ಮಗಳು ಅಂತಂದ್ರೆ ಅವಳು ಏನೋ ಒಂದು ಮಾಡೇ ಮಾಡ್ತಾಳೆ, ಸಾಧಿಸ್ತಾಳೆ ಅಂತ ಒಂದು ಅಪ್ಪಂದ್ರಿಗೆ ಯಾವಾಗ್ಲೂ ಗೊತ್ತಿರುತ್ತದು ಅಲ್ವಾ. ಅಪ್ಪನ ಮೇಲಿರೋ ಪ್ರೀತಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹೇಮಾ, ನನ್ನ ಲೈಫಲ್ಲಿ ಒಂದು ಸ್ಟ್ರೆಂತ್ ಅಂದ್ರೆ, ದಿ ಮೋಸ್ಟ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ನನ್ನ ಅಪ್ಪ. ಅಪ್ಪ ಸತ್ತಿದ ದಿನಾನೇ ಐ ಬಿಕೇಮ್ ಸೂಪರ್ ವೀಕ್ ಆಗ್ಬಿಟ್ಟೆ ನಾನು. ನಂಗೆ ಸ್ಟ್ರಾಂಗ್ ಆಗಿದ್ದೆ ಸಿಕ್ಕಾಪಟ್ಟೆ. ನಮ್ಮಪ್ಪ ಸ್ಟ್ರಾಂಗ್ ಆಗಿ ಬೆಳೆಸಿದ್ದು. ಸೊ ಹೀಗಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಒಂದು ಹುಡುಗಿಗೆ ಏನಾದ್ರು ಸಾಧನೆ ಮಾಡ್ತಾಳೆ, ಏನಾದ್ರೂ ಮಾಡ್ತಾಳೆ, ಅದು ಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೀಡಿಯಾದಲ್ಲಿ ಏನಾದ್ರೂ ಸಾಧನೆ ಮಾಡ್ತಾಳೆ ಅಂತಂದ್ರೆ ಅದಕ್ಕೆ ಅಪ್ಪ ಅಮ್ಮನ ಒಂದು ಸಪೋರ್ಟ್ ತುಂಬಾ ಮುಖ್ಯ. ಅಂಥದ್ರಲ್ಲಿ ನನಗೆ ತುಂಬಾ ಐ ಆಮ್ ಟ್ರೂಲಿ ಬ್ಲೆಸ್. ನಮ್ಮಪ್ಪ ಅಮ್ಮ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಏನೂ ಇಲ್ಲದೆ ನಾನು ಝೀರೋ, ನಾನು ಎಂಟರ್ ಆದಾಗ ಊಟಕ್ಕೂ ಗತಿ ಇರ್ಲಿಲ್ಲ. ನಮ್ಮ ಹತ್ರ ಇದ್ದಾಗ ಇವತ್ತು ಎಲ್ಲಿ ನಿಂತಿದ್ದೀನಿ ಅಂದ್ರೆ ನಾನು ದಿನಾಗ್ಲೂ 100 ಜನಕ್ಕೆ ಊಟ ಹಾಕ್ಬೋದು ಅಂತ ಒಂದು ದಿನದಲ್ಲಿ ನಾನು ಇವತ್ತು ಬಂದು ನಿಂತಿದ್ದೀನಿ. ಜಡ್ಜ್ ಮಾಡೋರು, ಮಾತಾಡೋರು ತುಂಬಾ ಜನ ನಡೀತಾ ಇದ್ರು ಲೈಫ್ ಜರ್ನಿ ಜೊತೆಗೆ. ಸೊ ಐ ಥಿಂಕ್ ಏನೇ ಆದ್ರೂ ನಮ್ಮಪ್ಪ ಒಂದೇ ಮಾತು ಹೇಳಿದ್ರು. ತುಂಬಾ ನಾನೊಂದು ಪೀಕಲ್ಲಿ ಇದ್ದೆ. ಆಂಕರ್ ಅಂತಂದ್ರೆ ಒಂದು ಹೇಮಾ ಅನ್ನೋ ಒಂದು ಪೀಕಲ್ಲಿ ಇದ್ದಾಗಲೇ ನಮ್ಮಪ್ಪ ಒಂದು ಮಾತಂದ್ರು, 1000 ಜನ ಬರ್ತಾರೆ, 1000 ಜನ ನಿನ್ ಬಗ್ಗೆ ತಪ್ಪು ಮಾತಾಡ್ಬೋದು, ನಿನ್ ಹಿಂದೆ ಏನೇನೋ ಕೆಟ್ಟದ್ ಮಾತಾಡ್ಬೋದು, ನೀನ್ ಅವ್ರ ಜೊತೆಗೆ ಹೋದೆ ಇವ್ರ ಜೊತೆಗೆ ಇರುತ್ತಲ್ಲ ಇಂಡಸ್ಟ್ರಿಯಲ್ಲಿ ಬರುವಂತ ಊಹಾಪೋಹಗಳು. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ನೀನೇನು ಅಂದ್ಬಿಟ್ಟು ನಮಗ್ ಚೆನ್ನಾಗಿ ಗೊತ್ತಿದೆ, ಯು ಗೋ ಪ್ರೂವ್ ವಾಟ್ ಎವರ್ ಯು ವಾಂಟ್ ಅಂತ ನಮ್ಮ ಅಪ್ಪ ಹೇಳಿದ್ರು. ಸೊ ಅದೊಂದು ಮಾತು ನಾನು ಇವತ್ತಿಗೂ ನೆನ್ಸ್ಕೊಂಡು ಇವತ್ತಿಗೂ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಸೂಪರ್ ಹ್ಯಾಪಿ. ಏನಿಲ್ಲ, ನನ್ನ ಕಣ್ಣಿಗೊಬ್ರು ಸೂಪರ್ ಕ್ವೀನ್ ಕಾಣ್ತಾ ಇದ್ದಾರೆ.
ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಜೀವನ ಸಾಕಷ್ಟು ಸಮಸ್ಯೆಗಳನ್ನ ಎದುರು ಮಾಡುತ್ತೆ, ಸಾಕಷ್ಟು ಸವಾಲುಗಳನ್ನ ಎಸೆಯುತ್ತೆ, ಸಾಕಷ್ಟು ಪಾಠವನ್ನ ಕಲಿಸುತ್ತೆ. ಅದರಿಂದ ಅವರೇ ಹೇಳಿದಾಗೆ ಅವ್ರದ್ದು ಯಾವುದೇ ಚಿಂತೆ ಇರ್ಲಿ, ಏನೇ ಕೊರಗಿರ್ಲಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಟಿವಿ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ಬೇಕಾರೆ ಅವತ್ತಿನ ದಿನ ಅವನಿಗೆ ಖುಷಿನ ತಂದ್ಕೊಡ್ತು, ಅವನಿಗೇನೋ ಒಂದು ನಾನು ಸಮಾಧಾನ ಕೊಟ್ಟೆ ಅಂತ ಹೇಳಿದ್ರೆ ಅದರಲ್ಲಿ ಆನಂದ ಕಂಡ್ರು ಅವರು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಗೆಲುವಿನ ಹಾದಿಯಲ್ಲಿ ಇದ್ದೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೇಮ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಇಷ್ಟು ವರ್ಷ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಖುಷಿ ಆಗ್ತದೆ. ವೆಲ್ಕಮ್ ಟು ಸೂಪರ್ ಕ್ವೀನ್ ಅಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಚಿತಾ ಅವರೇ. ಹೇಮಲತಾ ಅವರೇ, ಇಷ್ಟು ದಿನ ನೀವು ಮಾತಾಡ್ತಾ ಇದ್ರಿ, ಇನ್ನು ಮುಂದೆ ನಾವು ನಿಮ್ ಬಗ್ಗೆ ಮಾತಾಡ್ತೀವಿ. ಕ್ವೀನ್ ಆಗಿ ನೀವು ಇಲ್ಲಿಗೆ ಬಂದಿದ್ದೀರಾ ನೋಡಿ, ಆ ಒಡೆಗಳನ್ನೆಲ್ಲ ಹಾಕೊಂಡು ಆಕ್ಚುಲಿ ಕ್ವೀನ್ ಆಗಿ ನೀವು ಮಿಂಚ್ತಾ ಇದ್ದೀರಾ ಇಲ್ಲಿ. ನೀವು ನಮ್ಮ ಚಿನ್ನಾರಿ ಮುತ್ತ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಘು. ನಿಮ್ಮ ಸಿಂಹಾಸನ ನಿಮ್ಗೋಸ್ಕರ ಕಾಯ್ತಾ ಇದೆ ಹೇಮಾ. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಮುಂದಿನ ಕ್ವೀನ್ ಅನ್ನ ವೆಲ್ಕಮ್ ಮಾಡೋಣ. ಅಭಿನೇತ್ರಿ ಆಗ್ಬೇಕು ಅನ್ನೋದು ಇವರ ಜೀವನದ ಅತಿ ದೊಡ್ಡ ಕನಸಾಗಿತ್ತು. ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಕಲಾ ಕ್ಷೇತ್ರದಲ್ಲಿ ಈ ಎತ್ತರಕ್ಕೆ ಬೆಳೆದಿರೋದು ಹೆಮ್ಮೆ ಮೂಡಿಸುವಂತ ಸಂಗತಿ. ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ನಮ್ಮನ್ನೆಲ್ಲ ಮನರಂಜಿಸ್ತಾ ಇರುವಂತಹ ಅಪೂರ್ವ ಶ್ರೀ ಅವರು. ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಅಲ್ಲ, ಯಾವಾಗಲೂ ಶಾರ್ಟ್ಸು, ಆಕ್ಷನ್ನು, ಕಟ್ಟು ಇದನ್ನೇ ಕೇಳ್ತಾ ಇದ್ರಿ. ಇವತ್ತು ಇಂಥ ದೊಡ್ಡ ವೇದಿಕೆಯಲ್ಲಿ ಕ್ವೀನ್ ಆಗಿ ನಿಂತ್ಕೊಂಡಿದ್ದೀರಾ, ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಇದನ್ನ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅದರಲ್ಲೂ ಒಂದು ಹೆಣ್ಮಕ್ಳ ಬಗ್ಗೆ ಗ್ರೇಟ್ಫುಲ್ ಆಗಿರೋ ಸ್ಟೇಜ್ ಇದು. ಇಲ್ಲಿ ನಾನು ಆಯ್ಕೆ ಆಗಿದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ. ಹಾಗಾಗಿ ಮಾತು ಬರ್ತಾ ಇಲ್ಲ. ಜೊತೆಗೆ ನನಗೆ ಪಾಲಿಷ್ಡ್ ಆಗಿ ಮಾತಾಡಕ್ ಬರೋದಿಲ್ಲ, ಕ್ಷಮೆ ಇರಲಿ. ಕುರಿಯವರೇ, ಇವ್ರು ಇಂಗ್ಲಿಷ್ ಕೇಳಿದಿರಾ ಹೆಂಗಿದೆ ಅಂತ? ನೀವಂತೂ ಅಯ್ಯೋ, ಇವ್ರಿಗೆ ಇಂಗ್ಲಿಷ್ ಗೊತ್ತಿದೆಲ್ಲ ನಿಮ್ಗೆ? ಇಂಗ್ಲಿಷ್ ಇಂಗ್ಲಿಷ್ ಆಫ್ ಕೋರ್ಸ್, ಕಂಪ್ಯೂಟರ್ ಕೋರ್ಸ್. Oh, very nice. I company. I talk English, walk English, go English, and sleep English. How happy coming to this Super Queen? Talk, don't tell. So happy. Wonderful, wonderful. But it is absolutely very good. But I like your English. Also. How I am looking? Nice, nice. Thank you, thank you. All the best for your education. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇಂಗ್ಲಿಷ್ ಕ್ಲಾಸ್. ನೀವು ಸಾಮಿ ಸಾಮಿ ಸಾಂಗ್ಗೆ ಎಂಟ್ರಿ ಕೊಟ್ರಿ, ಪುಷ್ಪ ಡೈಲಾಗ್ ಬರಲಿಲ್ಲ ಅಂದರೆ ಹೇಗೆ? ದಯವಿಟ್ಟು ಒಂದೇ ಒಂದು ಡೈಲಾಗ್ ನಮ್ಮ ಆಡಿಯನ್ಸ್ಗೋಸ್ಕರ, ನಮ್ಮ ಜಡ್ಜಸ್ಗೋಸ್ಕರ. ಪುಷ್ಪ ಅಂದ್ರೆ ಹೂವ ಅನ್ಕೊಂಡ್ರಾ? ಫೈರ್ ತಗ್ಗದೇ ಇಲ್ಲ. ಹೆಂಗಿತ್ತು ಡೈಲಾಗು? ಸಾಕಾಗಿತ್ತು ಪುಷ್ಪ. ದಟ್ ಇಸ್ ದ ಡೈಲಾಗ್. ಫ್ಲವರ್ ಪಂಚ್ ಇನ್ ಇಂಗ್ಲಿಷ್. ಫ್ಲವರ್ ನಾಟ್ ಫ್ಲವರ್. ನಾಟ್ ಫ್ಲವರ್, ನಾಟ್ ಫ್ಲವರ್ ಹೇಳಿ ನೀವು. ಫೈರ್. ಓ, ತಗ್ಗೋದೇ ಇಲ್ಲ. ಅವ್ರನ್ನ ಕೇಳಿ ಏನ್ ಹೇಳ್ತಾರೆ ಅಂತ. ಫ್ಲವರ್ ನಾಟ್ ಫ್ಲವರ್, ನೋ ಬೆಂಡಿಂಗ್, ನೋ ಬೆಂಡಿಂಗ್. ಫ್ಲವರ್ ನಾಟ್ ಫ್ಲವರ್, ಫೈರ್ ನೋ ಬೆಂಡಿಂಗ್.
ಇರುವಂತದ್ದು ಅಪೂರ್ವಾರೆ. ನಿಮ್ಮ ಬದುಕಿನ ಸಿನಿಮಾ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಎಸ್ ವಿಟಿ ಪ್ಲೀಸ್. ನನಗೆ ಚಿಕ್ಕದ್ರಿಂದ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಆಸೆ ಮಾತ್ರ ಬೆಟ್ಟದಷ್ಟಿತ್ತು. ನಂದು 108 ತೊಂದರೆ ತಾಪತ್ರಯ ಇದ್ರೂ ನಾನು ಅದನ್ನೆಲ್ಲ ಬದಿಗಿಟ್ಬಿಟ್ಟು ಖುಷಿಯಾಗಿ ನಾನಿರೋ ಜಾಗದಲ್ಲಿ 10 ಜನ ನಗ್ತಿದ್ರೆ ನನಗೆ ಖುಷಿ. ಮನೆ ಕಡೆ ಪ್ರೆಸರು, ಇವಳು ಸಿನಿಮಾ ಅಂದ್ಕೊಂಡು ಹೋಗ್ತಾಳೆ, ಏನು ಮಾಡೋದು ಇವಳಿಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಬಿಡೋಣ ಅಂತ ಹಳ್ಳಿ ಕಡೆ ನೋಡ್ಕೊಂಬಂದರು. ನನಗೆ ಆ ಭಯ ಶುರು ಆಗ್ಬಿಟ್ಟು ನಿಜವಾಗ್ಲೂ ಸಾಯಬೇಕು ಅನ್ನೋಷ್ಟು ಬೇಜಾರಾಗಿತ್ತು. ಆ ಟೈಮಲ್ಲಿ ನಮ್ಮ ಯಜಮಾನರು ನಮ್ಮ ಮನೆ ಮುಂದ್ಗಡೆ ಬಟ್ಟೆ ಶಾಪ್ ಹಾಕಿದ್ರು. ಆ ಒಂದು ನೋಡ್ತಾ ಇದ್ರಂತೆ ಆ 1 ವರ್ಷದಿಂದ, ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ನೀವು ಹೂ ಅಂದರೆ ಮದುವೆ ಮಾಡ್ಕೊತೀನಿ, ನಿಮ್ಗೆ ಇಷ್ಟ ಇರೋ ತನಕ ಆ್ಯಕ್ಟ್ ಮಾಡಿ, ಏನು ನನಗೇನು ಅಭ್ಯಂತರ ಇಲ್ಲ ಅಂದರು. ಅದೊಂದು ಮಾತು ಹೇಳಿದ್ದಕ್ಕೆ ಸದ್ಯ ಅಂತ ಹೇಳಿ ಮದುವೆ ಆದೆ. ಮದುವೆ ಆದ ಕ್ಷಣದಿಂದ ಎಷ್ಟು ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಇಲ್ಲ ಆ್ಯಕ್ಟ್ ಮಾಡೋದು. ಮುಳುಗೋಗ್ತಾ ಇದ್ದ ನೀರಲ್ಲಿ ಎದ್ದು ಕುದಿಯೋ ಎಣ್ಣೆಗೆ ಬಿದ್ದಂಗೆ ಆಯಿತು. ಇಲ್ಲಿ ನನ್ನ ಗಂಡಂಗೆ ಡೌಟು, ಏನು ಬಾಯಿ ಬಿಟ್ಟು ಹೇಳಲ್ಲ, ಒಟ್ಟಿನಲ್ಲಿ ಆಚೆ ಹೋಗ್ಬಾರ್ದು ಅಷ್ಟು ಇದಕ್ಕೆ ಮಾಡಿಟ್ಬಿಟ್ರು. ಒಂದೊಂದು ಟೈಮ್ ಊಟಕ್ಕೂ ತುಂಬ ಸಫರ್ ಮಾಡಿದೆ. ನನ್ನ ಇದಕ್ಕೆ ಬಂತು, ನಾನು ಸಹಿಸ್ಕೊಂಡು ಇದು ಮಾಡ್ಕೊಂಡು ಬಂದೆ. ನನ್ನ ಮಕ್ಕಳು ಇದಕ್ಕೆ ಬಂದಾಗ ನಾನು ತಡ್ಕೊಳಕ್ಕಾಗಲಿಲ್ಲ. ನನಗಿವಾಗ ಮಕ್ಕಳ ಗಂಡನ ಇಷ್ಟೇ ನನ್ನ ಕಣ್ಣು ಮುಂದೆ ಬಂದಿದ್ದು. ನಾನು ಆಯ್ಕೆ ಮಾಡಿದ್ದನು ನನ್ನ ಮಕ್ಕಳೇ. ಧೈರ್ಯವಾಗಿ ಮುಂದೆ ನುಗ್ದೆ ಅವ್ರನ್ನ ಬಿಟ್ಟು. ನನಗೇನು ಎಜುಕೇಷನ್ನ ಇಲ್ಲ, ನನ್ನ ಬ್ಯಾಕ್ಗ್ರೌಂಡ ಇಲ್ಲ, ನನ್ನ ದುಡ್ಡು ಕಾಸಿನ ವಿಷಯ ಯಾವುದ್ರಲ್ಲಿ ಎಲ್ಲ ಝೀರೋ. ದೂರದರ್ಶನ್ಗೆ ಸಮಾಗಮ ಅನ್ನೋ ಸೀರಿಯಲ್ಗೆ ಎಂಟ್ರಿ ಕೊಟ್ಟೆ. ಹೆಂಗೋ ದೇವ್ರ ಕೈ ಹಿಡ್ದ ಅವತ್ತಿಂದ ಇವತ್ತವರೆಗೂ. ಸೀರಿಯಲಲ್ಲಿ ನಾನು ಹೇಗಿರ್ತೀನಿ ಖುಷಿಯಾಗಿ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿದೆ. ಅದೇ ನನ್ನ ನಿಜ ಜೀವನದಲ್ಲಿ ತಗೊಂಡ್ರೆ ಡೆಡ್ ಆಪೋಸಿಟ್. ತುಂಬ ಸೀರಿಯಸ್ಸು, ಯಾವಾಗಲೂ ಕೆಲಸ, ಈ ಥರನೇ ಹೋಗ್ತಾ ಇದೆ ಲೈಫು. ಆದರೂ ಅದರಲ್ಲಿ ಖುಷಿ ಕಂಡ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪಡ್ಕೊಂಡಿದ್ದೀನಿ. ಅದು ಮಗಳು. ಯಾಕೆಂದರೆ ನನ್ನ ಮಗಳಿಗೆ ಅಪ್ಪ ಇಲ್ಲ ಅನ್ನೋದ್ರಿಂದ ನಾನೇ ತಂದೆ, ನಾನೇ ತಾಯಿ. ನಾನು ನನ್ನ ಮಗಳು ಮನೇಲಿದ್ರೆ ಟೈಮ್ ಪಾಸ್ ಮಾಡೋದೇ ಗೊತ್ತಾಗಲ್ಲ. ಚೌಕಾಬಾರ ಆಗಿರ್ಬೋದು, ಹಳ್ಳಿ ಮನೆ, ಆಮೇಲೆ ಆನೆಕಲ್ಲು, ಕ್ಯಾರಮ್ ಬೋರ್ಡು ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತೀವಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಪ್ರಪಂಚನೇ ನನ್ನ ಮಗಳು. ನನ್ನ ಮಗಳಿಗೆ ನಾನು ಸೂಪರ್ ಕ್ವೀನು, ಆ ಭರವಸೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಒಂದು ಚೂರು ಡೌಟ್ ಬೇಡ, ನಾನು ನಾನಾಗಿ ಅಲ್ಲಿರ್ತೀನಿ. ನಿಮ್ಮ ಪ್ರೀತಿಯ ಅಪೂರ್ವಶ್ರೀಯಾಗಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ನೀವೇ ಕೈ ಹಿಡಿದು ನನ್ನನ್ನು ನಡೆಸ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು. ಚಿಕ್ಕ ವಯಸ್ಸಲ್ಲೇ ನಿಮಗೆ ಕಲೆ ಬಗ್ಗೆ ಆಸಕ್ತಿ ಇತ್ತು ಅಂದರೆ ಇವತ್ತಿಗೂ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಲ್ವಾ? ಆ ಜೀವನದ ಬಗ್ಗೆ ನೀವು ಹೇಳಬೇಕು ಅಂತಂದರೆ ಕಷ್ಟಗಳು ಹೇಗೆ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ತಂದೆ ಮನೆ ಕಡೆಯಿಂದ ಆಗಲಿ, ನಮ್ಮ ತಾಯಿ ಮನೆಯಿಂದ ಕಡೆ ಆಗಲಿ, ಯಾರೂ ದುಡ್ಡಿನ ವಿಷಯದಲ್ಲಿ ಕಷ್ಟಪಟ್ಟಿರೋರಲ್ಲ, ಎಲ್ಲ ಚೆನ್ನಾಗಿದ್ದವ್ರೆ. ಆದರೆ ನಮ್ಮ ತಂದೆ ಡಿಸಿಷನ್ಗಳು ಯಾವುದೂ ಸರಿ ಇರಲಿಲ್ಲ. ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗ್ಬಾರ್ದು ಆ ಕಾನ್ಸೆಪ್ಟು. ನಮ್ಮ ತಾಯಿಯವರು ಮನೆಯಲ್ಲಿ ಒಬ್ಬಳೆ ಮಗಳು ಅಂತೇಳಿ ಮನೆಯಲ್ಲಿ ಏನು ಮಾಡಿಕೊಂಡ್ರು, ಅವರು ಒಂಥರ ಎಷ್ಟು ಸಫರ್ ಮಾಡಿದ್ರು ಅಂದರೆ ಅವರು ಮೆಂಟಲಿ ಅಪ್ಸೆಟ್ ಆಗೋಗಿದ್ರು. ಮತ್ತು ನಮ್ಮ ತಂದೆ ಬಿಟ್ಟೋದಾಗ ನಮ್ಮ ತಾಯಿನ ನಮ್ಮ ಅಜ್ಜಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಾವು ನಮ್ಮ ತಾಯಿಗೆ 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಮೋಸ್ಟ್ಲಿ ನಮ್ಮ ತಾಯಿನೂ ಸೇರಿಸಿ ನಮ್ಮ ಅಜ್ಜಿಗೆ 5 ಜನ ಮಕ್ಕಳಾಗ್ಬಿಟ್ಟಿದ್ರು. ನಮ್ಮ ಅಜ್ಜಿ ಒಬ್ಬರು ಇರಲಿಲ್ಲ ಅಂದಿದ್ರೆ ನಾವು ಯಾರ್ಯಾರು ಎಲ್ಲೆಲ್ಲಿ ಯಾವ ಥರ ಇರ್ತಿದ್ವೋ ನಮಗೆ ಗೊತ್ತಿಲ್ಲ. ಅವರು ನಮ್ಮ ಅಜ್ಜಿ ನಮ್ಮ ಮನೆಗೆ ಇವತ್ತೇನು ಸೂಪರ್ ಕ್ವೀನ್ ಅಂತ ಇದೆ, ನಾನು ನಮ್ಮ ಅಜ್ಜಿಗೆ ಕೊಡೋದು ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನೇನು ಸಾಧಿಸಿದ್ದೀನಿ, ಏನು ಮಾಡಿದ್ದೀನಿ ಅಂತ. ನನಗೆ ಇಲ್ಲಿ ಕರೆದಿದ್ದಾರೆ ಅಂದರೆ ಇವತ್ತು ನಿಜವಾಗ್ಲೂ ನನಗೆ ಗೆದ್ದಷ್ಟೇ ನನಗೆ ಖುಷಿ ಆಗ್ತದೆ. ಥ್ಯಾಂಕ್ ಯು ಜಿ. ರಾಘು ಅವರೇ, ಅವ್ರು ಆ್ಯಕ್ಚುಲಿ ಹಾಗೆ ನೋಡೋಕೆ ಹೋದರೆ ನಮ್ಮ ಈ ವೇದಿಕೆಯ ಚಾಲೆಂಜಿಂಗ್ ಸ್ಟಾರ್ ಅವರು.
ಬಹಳ ಖುಷಿ ಆಗುತ್ತಮ್ಮ. ನಿಮ್ಮ ಹಠ ಇದೆಯಲ್ಲ, ಒಳ್ಳೆಯ ಹಠ. ಅದು ತೊಂದರೆ ಯಾರಿಗೆ ಬರೋದಿಲ್ಲ ತಾಯಿ, ಎಲ್ರಿಗೂ ತೊಂದರೆ ಬರುತ್ತೆ. ಆದರೆ ಅದನ್ನೆಲ್ಲ ಮೀರಿ ನಾನು ನಿಂತ್ಕೊಂಡು ಇವಾಗ ನೀವಿಲ್ಲಿ ನಿಂತಿರೋದು ಟಿ ವಿ ನೋಡುವಂಥ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಪ್ರೇಕ್ಷಕರಿಗೆ ಸ್ಫೂರ್ತಿ ಆಗುತ್ತೆ. ಸೊ ಆ ಸ್ಫೂರ್ತಿ ಕೊಡುವಂಥ ಸ್ಥಾನದಲ್ಲಿ ನೀವು ನಿಂತಿದ್ದೀರಿ. ನಿಮಗೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಬೇಕು. ನಿಮಗೆ ಆಲ್ ದ ಬೆಸ್ಟ್ ಹೇಳಬೇಕು. ನಿಮ್ಮ ಮಗಳಿಗೆ ನೀವು ಕೊಡ್ತಾ ಇರೋವಂಥ ಪ್ರೀತಿ ಅವ್ರ ಜೀವನಕ್ಕೆ ಹಾಕುವಂಥ ಒಂದು ಬುನಾದಿ ಆಗುತ್ತೆ, ಅಂತ ಫೌಂಡೇಶನ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಅಪೂರ್ವ ಶ್ರೀ ಅವರಿಗೆ ಕಿರೀಟವನ್ನು ತೊಡಿಸಿ ಈ ಒಂದು ವೇದಿಕೆಗೆ ವೆಲ್ಕಮ್ ಮಾಡೋದಕ್ಕೆ ರಚಿತಾ ಅವ್ರನ್ನ ನಾನು ಕರಿತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ರಚಿತಾ ಅವರೇ. ಅಪೂರ್ವ ಅವರೇ ಥ್ಯಾಂಕ್ ಯು ಸೋ ಮಚ್. ಸಿಂಹಾಸನ ನಿಮಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ರಚಿತಾ ಅವರೇ ಥ್ಯಾಂಕ್ ಯು. ಸಮಾಜಕ್ಕೆ ತನ್ನ ಸಾಧನೆಯನ್ನ ತೋರಿಸಿದಂತಹ ವಿಶಿಷ್ಟ ಸಾಧಕೆಯನ್ನ ಈಗ ಬರಮಾಡ್ಕೊಳ್ಳುವಂತ ಸಮಯ. 2019ರಲ್ಲಿ ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಪಟ್ಟವನ್ನ ಮುಡಿಗೇರಿಸಿಕೊಂಡಂತಹ ಭಾರತದ ಮೊದಲ ಮಂಗಳಮುಖಿ, ಮಿಸ್ ಇಂಟರ್ನ್ಯಾಷನಲ್ ಕ್ವೀನ್ ಆಗಿ, ಟ್ಯಾಟೂ ಆರ್ಟಿಸ್ಟ್ ಆಗಿ, ಮಾಡೆಲ್ ಆಗಿ, ಹೋಟೆಲ್ ಉದ್ಯಮದಲ್ಲೂ ಯಶಸ್ಸನ್ನ ಕಂಡಂತವರು. ಲೆಟ್ಸ್ ವೆಲ್ಕಮ್ ನೀತು ವನಜಾಕ್ಷಿ. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ. ವನಜಾಕ್ಷಿ ಅವರೇ, ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ನೀವು ತುಂಬಾ 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 ಸ್ಪೆಷಲ್. ನೀತು, ನಿಮ್ಮನ್ನ ಹೆಮ್ಮೆಯಿಂದ ಪ್ರೀತಿಯಿಂದ ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೀವಿ. ವೆಲ್ಕಮ್. ಹೇಳಿ ನೀತು, ಈ ಸೂಪರ್ ಕ್ವೀನ್ ವೇದಿಕೆ ನಿಮ್ಗೆ ಎಷ್ಟು ಸ್ಪೆಷಲ್? ನನಗೆ ಈ ವೇದಿಕೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಮಂಗಳಮುಖಿ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಜಿ ಟಿ ವಿಯ ಸೂಪರ್ ಕ್ವೀನ್ ತುಂಬ 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 ನನಗೆ ಇಂಪಾರ್ಟೆಂಟ್. ಧನ್ಯವಾದಗಳು. ಆ್ಯಂಡ್ ನೀತು ಅವರೇ, ನಿಮ್ಮ ಸೂಪರ್ ಕ್ವೀನ್ ಯಾರು? ನನ್ನ ಸೂಪರ್ ಕ್ವೀನ್ ನಮ್ಮ ತಾಯಿನೇ. ಅಮ್ಮನೇ? ಹೌದು. ವೆರಿ ನೈಸ್, ವೆರಿ ನೈಸ್. ನಿಮ್ಮ ಬದುಕಿನ ಪಯಣವನ್ನ, ನಿಮ್ಮ ಬದುಕಿನ ಸಿನಿಮಾವನ್ನ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೀತು ವನಜಾಕ್ಷಿ. ನಾನು ನಿಮ್ಮ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಿಂದ ಬಂದಿದ್ದೀನಿ. ನಾನಿವಾಗ ಇಂಡಿಯಾದ ಫಸ್ಟ್ ಟ್ರಾನ್ಸ್ಜೆಂಡರ್ ಟ್ಯಾಟೂ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಮಗ ಆಗಿ ನಾನು ಹುಟ್ಟಿದ್ದೆ ನನ್ನ ಫ್ಯಾಮಿಲಿಗೆ. ಸ್ಕೂಲ್ಗೆ ಹೋಗಬೇಕಾದ್ರೆ 7th ಸ್ಟ್ಯಾಂಡರ್ಡಲ್ಲಿ ನನಗೆ ಗೊತ್ತಾಯಿತು ನನ್ನ ಒಂದು ಹಾವಭಾವ, ನಾನು ಮಾತಾಡೋದು ಬೇರೆ ಎಲ್ಲ ನಾರ್ಮಲ್ ಆಗಿರ್ತಿತ್ತು. ಬಟ್ ನನ್ನ ಮನಸ್ಸು ಒಳಗಡೆ ಮಾತ್ರ ನಾನು ಕಂಪ್ಲೀಟ್ ಡಿಫ್ರೆಂಟ್ ಆಗಿರ್ತಿದ್ದೆ. ಸೊ ಅವಾಗ ನನ್ನಲ್ಲಿ ಏನೋ ಒಂದು ಬದಲಾವಣೆ ಇದೆಯಲ್ಲ, ಏನು ನಮ್ಮ ಫ್ಯಾಮ್ಲಿಗೆ ನನ್ನ ಪ್ರಾಬ್ಲಮ್ಸ್ ಹೇಳಿದರೆ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಒಂದು ಭಯ ಇತ್ತು.
ತುಂಬ ಅಳು ಅಂದ್ರು ಅಳು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ದೇವರೇ ಇಲ್ಲ ನನ್ನ ಜಗತ್ತಲ್ಲಿ, ನನಗೆ ಯಾರು ಬೇಡ ನನಗೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ ನನ್ನ ತಮ್ಮ. ಮುಂಚೆ ತಮ್ಮ ಆಗಿದ್ರಲ್ಲ ಆ ಟೈಮಲ್ಲಿ ನನ್ನ ಜೀವಕ್ಕಿಂತ ಹೆಚ್ಚು ಇಷ್ಟಪಡ್ತಾ ಇದ್ದೆ ಅವ್ರನ್ನ. ಹಂಗಾಗಿ ಅವ್ರಿಗೆ ಹಿಂಗಾದಾಗ ನಾನು ತಡ್ಕೊಳಕ್ಕೆ ಆಗ್ಲಿಲ್ಲ. ಒಂದು ಕ್ಷಣ ತುಂಬಾ ಆಳ್ತಾ ಇದ್ದೆ. ದೇವ್ರನ್ನೋದೇ ನನಗೆ ನಂಬಿಕೆನೆ ಹೋಗ್ಬಿಟ್ಟಿತ್ತು. ಸೊ ನಮ್ಮ ಸಿಸ್ಟ್ರು ಒಂದು ಸಪೋರ್ಟ್ ಸಿಕ್ಕಿತ್ತು ನನಗೆ. ಸೊ ಅದಾದ್ಮೇಲೆ ಒಂದು ಕಾಂಪಿಟೇಷನ್ ಬಂತು. ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ವಿನ್ ಆದ್ಮೇಲೆ ಕಿರೀಟ ಬಂದ್ಮೇಲೆ ನನ್ಗೆ ಅದು ಯಾವ ಧೈರ್ಯನೋ ಏನೋ ಗೊತ್ತಿಲ್ಲ, ಮನೆಗೆ ಬಂದೆ. ಏನಾದರೂ ಆಗಲಿ ನಮ್ಮ ತಾಯಿಗೆ ಹೇಳೇ ಬಿಡೋಣ ಇವತ್ತು ಅಂತ. ಬಂದ ತಕ್ಷಣ ನಮ್ಮ ಮಮ್ಮಿ ಹೇಳಿದ್ರು, ಇಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಇಷ್ಟೊಂದು ಶ್ರೀಲಂಕಿಂತ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು. ಆ ಒಂದು ಮೂಮೆಂಟ್ ಹೆಂಗಿತ್ತು ಅಂದರೆ ಇವತ್ತೇನೋ ನಾನು ಹುಟ್ಟಿದ್ದೀನೇನೋ, ಇವತ್ತೇನೋ ರೀಬರ್ತ್ ಆಗಿದ್ದೇನೋ ಆ ಥರ ಫೀಲ್ ಆಗ್ತಿತ್ತು. ಬಟ್ ನಮ್ಮ ಫ್ಯಾಮ್ಲಿಗೆ ಕಾಲ್ಸ್ಗಳು ಬರ್ತಾನೆ ಇತ್ತು, ಏನು ಬೆಂಗಳೂರಿಗೆ ಹೋಗಿ ಕೆಟ್ಟಿರಬೇಕು, ಈ ಥರ ಸಪೋರ್ಟ್ ಮಾಡಿದರೆ ಮಕ್ಕಳು ಹಾಳಾಗ್ಬಿಡ್ತಾರೆ. ಅವರು ನಮ್ಮ ತಾಯಿಗೆ ಹೇಳಿದರು, ನಿಮ್ಮ ಮಗ ಹಿಜ್ಡಾರಿ ಆ ಥರ ಎಲ್ಲ ಅನ್ನಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ನಮ್ಮ ಮಮ್ಮಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಒಂದೇ ಸತಿ. ಬೇಡ, ಈ ಕನ್ವರ್ಟ್ ಆಗಬೇಡ, ಹಿಂಗೆ ಇದ್ಬಿಡು, ಸುಮ್ಮನೆ ಯಾಕೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಹಾಳು ಮಾಡ್ತೀಯ ಅಂತ. ಬಟ್ ಮನೆಯಿಂದ ಎಲ್ಲ ಸೆಟ್ ಆಗಿತ್ತು, ಎಲ್ಲ ಒಪ್ಕೊಂಡಿದ್ರು. ಸೊ ಅದಾದ್ಮೇಲೆ ನನಗೆ ಒಂದು ರೆಕ್ಕೆ ಬರುತ್ತಲ್ಲ ಆ ರೀತಿ ಫೀಲ್ ಆಯಿತು. ಅದಾದ್ಮೇಲೆ ನಾನು ಮಿಸ್ ಟ್ರಾನ್ಸ್ಕ್ವೀನ್ ಇಂಡಿಯಾ 2019 ನಾನು ಕಿರೀಟನ ಮುಡಿಗೇರಿಸ್ಕೊಂಡೆ. ಅದಾದಮೇಲೆ ಇಂಟರ್ನ್ಯಾಷನಲಿ ನಾನು ರೆಪ್ರೆಸೆಂಟ್ ಮಾಡಿದೆ ನಮ್ಮ ಭಾರತವನ್ನು. ಇವಾಗ ಬೆಂಗಳೂರಲ್ಲಿ ನನ್ನದೇ ಆದಂಥ ಉತ್ತರ ಕರ್ನಾಟಕದ ಘಮ ಅಂತ ಅನ್ನೋ ಹೋಟೆಲ್ನ ನಡೆಸ್ತಾ ಇದ್ದೀನಿ. ತುಂಬ ಪ್ರೌಡ್ ಇದೆ. ಇವಾಗ ನನ್ನ ಜೀವನನ ನನಗೆ ಯಾವ ರೀತಿ ಬೇಕೋ ಅದೇ ರೀತಿ ನಾನು ನನ್ನ ಒಂದು ಜೀವನ ನಡೆಸ್ತಾ ಇದ್ದೀನಿ. ಆ ಸಾಧನೆ ಮಾಡಿದಂಗೆಲ್ಲ ನಮಗೆಲ್ಲ ಖುಷಿಯಾಗಿದೆ, ತುಂಬ ಸಂತೋಷ ಆಗುತ್ತೆ. ಗಂಡಾಗಿರೋದಕ್ಕಿಂತ ಹೆಣ್ಣಾಗಿರೋದೇ ತುಂಬ ಖುಷಿಯಾಗಿದೆ ನಮಗೆ. ಓಕೆ, ನಿಮ್ಮ ಜೀವನವನ್ನ ನಿಮಗೆ ಹೇಗೆ ಬೇಕೋ ಹಾಗೆ ನಡೆಸ್ತವ್ರು ನೀವು. ನಿಮ್ಮ ಒಳಗಡೆ ಒಂದು ಭಾವನೆ ಇದೆ ಅಂತ ನೀವು ಹೇಳಿದ್ರಿ. ಆ ಭಾವನೆಗೋಸ್ಕರ ಬದುಕದಂತ ಜೀವ ನೀವು. ಆ ಭಾವನೆ ನಿಮ್ಗೆ ಯಾವಾಗ ಶುರು ಆಯ್ತು ನೀತು? ನಾನು ಚಿಕ್ಕ ವಯಸ್ಸಲ್ಲಿ ಅನಿಸ್ತಿತ್ತು, ಲೈಕ್ ನಾನು ಮಾತಾಡೋ ವೇ ಆಯಿತು, ನಡೆಯೋದಾಯಿತು, ಎಲ್ಲ ತುಂಬ ಡಿಫ್ರೆಂಟ್ ಆಗಿರ್ತಿತ್ತು. ಆವಾಗ ನಾನು ಅಬ್ಸರ್ವ್ ಮಾಡ್ತಿದ್ದೆ, ನಾನು ಯಾಕೆ ಈ ಥರ ಇದ್ದೀನಿ, ನನಗೆ ಯಾಕೆ ಈ ಥರ ಫೀಲ್ ಆಗ್ತಿದೆ. ಇವಾಗ ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಕಮ್ಯುನಿಟಿ ಜನ ನೋಡ್ತಾ ಇದ್ದೆ. ನಾನು ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಇದೇ ಪಟ್ಟ, ಇದೇ ರೀತಿನೇ ಇರ್ತಾರೆ ಇವರು ಅಂತ. ಸೊ ಅವಾಗ ನನಗೆ ಅನ್ಕೊಂಡೆ, ಯಾಕಾಗಲ್ಲ ಇದು, ನಾವು ಮನಸ್ಸು ಮಾಡಿದ್ರೆ ಏನಾದರೂ ಆಗುತ್ತೆ. ಯಾಕಂದ್ರೆ ನಾನೇನು ತಪ್ಪು ಮಾಡಿಲ್ಲ, ನಾನು ಪ್ರಕೃತಿಯಿಂದ ಈ ಥರ ಹುಟ್ಟಿರೋದು. ಸೊ ಒಳ್ಳೆ ಜೀವನ ಮಾಡಿದ್ರೆ 100% ಜನ ಒಪ್ಕೋತಾರೆ ಅಂತ ನನಗೆ ಅನಿಸ್ತಿತ್ತು. ವೆರಿ ಟ್ರೂ. ಸೊ ಅದೇ ರೀತಿ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿದೆ ಫಸ್ಟ್. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಬಂದಂಗೆ ಎಜುಕೇಶನ್ ಲ್ಯಾಕ್ ಆಗ್ತಿತ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿ ಪ್ರೀತಿ ಸಿಗ್ತಿರ್ಲಿಲ್ಲ, ಹೊರಗಡೆ ಬರ್ತಾರೆ, ಬಂದ ತಕ್ಷಣ ಅವ್ರಿಗೆ ಬೇರೆ ಆಪ್ಷನ್ ಸಿಗಲ್ಲ, ಅದೇ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಥಿಂಕ್ ಮಾಡಿ ರಿಸರ್ಚ್ ಮಾಡಿ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ಆಮೇಲೆ BBA ಬ್ಯಾಚುಲರ್ ವಿಷುವಲ್ ಆರ್ಟ್ಸ್ ಮಾಡಿದೆ. ಸೊ ಅವಾಗ ಟ್ಯಾಟೂ ಕಲ್ತ್ರೆ, ಸೊ ಒಂದು ಟ್ಯಾಟೂ ನಾನು ಒಬ್ಬ ಮನುಷ್ಯಂಗೆ ಹಾಕಿದ್ರೆ ಆ ವ್ಯಕ್ತಿ ಜೀವನ ಪರ್ಯಂತ ನೆನ್ಪಿಡ್ತಾರೆ ನನ್ನ. ಸೊ ಆ ರೀತಿ ನನ್ನ ಐಡೆಂಟಿಟಿ ಬೆಳೆಸ್ಕೋಬೇಕು. ನನ್ನ ವ್ಯಕ್ತಿತ್ವ, ನನ್ನ ಟ್ಯಾಲೆಂಟ್ ವರ್ಗ ಬರಲಿ ಫಸ್ಟು, ಆಮೇಲೆ ನನ್ನ ಜೆಂಡರ್ ಚೇಂಜ್ ಮಾಡ್ಕೊಳ್ಳೋಣ. ಜನ ಒಪ್ಕೋತಾರೆ. ಅವಾಗ ಜೆಂಡರ್ ನೋಡಲ್ಲ, ಟ್ಯಾಲೆಂಟ್ ನೋಡ್ತಾರೆ. ಸೂಪರ್. ಸೊ ಅದೇ ರೀತಿ ನನ್ನ ಕರ್ತವ್ಯ, ನಾನೊಂದು ಮಗ ಹುಟ್ಟಿದ್ದು ನಮ್ಮ ಫ್ಯಾಮಿಲಿಗೆ. ಸೊ ಆ ಕರ್ತವ್ಯ ಮುಗಿಸಿ ಎಲ್ಲ ಬಿಸ್ನೆಸ್ ಎಲ್ಲ ಓಪನ್ ಮಾಡಿ ಆಮೇಲೆ ನನ್ನ ಒಂದು ಪುಟಾನ ನಾನು ಓಪನ್ ಮಾಡಿದೆ, ನನ್ನ ರಿಯಲ್ ಲೈಫ್. ಸೊ ಈ ಜೀವನನ ನಾನು ಎವ್ರಿ ಡೇ ಕನಸು ಕಾಣ್ತಿದ್ದೆ. ಎಷ್ಟೊಂದು ಜನ ಇದ್ದಾರೆ ಟ್ಯಾಲೆಂಟೆಡ್, ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ. ಅವ್ರಿಗೆ ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಎಜುಕೇಶನ್ ಸಿಗ್ತಾ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ನಮ್ಮ ತಾಯಿ ನಾನು ಒಪ್ಕೊಂಡಿದ್ದಕ್ಕೆ ನಾನು ಈ ಲೆವೆಲ್ಗೆ ಬಂದಿರೋದು. ಕರೆಕ್ಟ್. ನೀವು ತಾಯಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಹೇಳಿದ್ರೆ, ನೀವು ಹೇಳಿದ್ರಿ ಒನ್ ಫೈನ್ ಡೇ ಆ ಒಂದು ಕಿರೀಟವನ್ನ ಗೆದ್ಕೊಂಡು ಮನೆಗೆ ಹೋಗಿ ಅಮ್ಮನ ಮುಂದೆ ನಿಂತ್ಕೊಂಡಾಗ ಆ ಕ್ಷಣ ಅಮ್ಮನ ಪ್ರತಿಕ್ರಿಯೆ ಹೇಗಿತ್ತು ನೀತು? ಮನೆಗೆ ಬಂದ ತಕ್ಷಣ ನೋಡಿದ ತಕ್ಷಣ ಮಸ್ತ್ ಕಾಣಕತ್ತಿಲ್ಲ, ಯಾದಕ್ಕೆ ಹಿಂಗ ಅಂತಂದ. ಇಲ್ಲ, ನಂದಿದ ರಿಯಲ್ ಲೈಫು,
ನಾನು ಹಿಂಗೆ ಬದುಕ್ಬೇಕು ಅನ್ಕೊಂಡಿದ್ದೀನಿ ಅಂತ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಫಸ್ಟ್. ಏನ ನಕ್ಷಟಿಕೆ ಮಾಡತ್ತೀನಿ ನೀನು ಅಂತ. ನೆಕ್ಸ್ಟ್ ಡೇ ವಿಜಯ್ ಸಂಚಾರಿ ಸರ್ದು ಮೂವಿ ತೋರಿಸ್ದೆ, ನಾನು ಅವನಲ್ಲ ಅವಳು. ಅದರಲ್ಲಿ ತುಂಬಾ ಕ್ಲಿಯರ್ ಆಗಿ ನಮ್ಮ ಕಮ್ಯುನಿಟಿ ಜನ ಹೇಗ್ ಜೀವನ ಮಾಡ್ತಾರೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಎಷ್ಟು ಪ್ರಾಬ್ಲಮ್ ಅನ್ಭವಿಸ್ತಾರೆ, ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ. ಸೊ ಅವಾಗ ಅವ್ರಿಗೆ ಅರ್ಥ ಆಯ್ತು ಹೆಂಗೆ ಹೋಗುತ್ತೆ ಇವ್ರ ಲೈಫ್, ಏನ್ ಜರ್ನಿ ಅಂತ. ಮನೇಲಿ ಇದ್ದಂತ 2 ನಾರಿ ಶಕ್ತಿಗಳು ಇವ್ರಿಗೆ ಕೊಟ್ಟಂತ ಸಪೋರ್ಟ್ ಇದೆಯಲ್ಲ, ಇವ್ರು ಏನೇನ್ ಅಚೀವ್ ಮಾಡಿದ್ದಾರೆ ಅವ್ರಿಗೆ ಅವರು ಕೂಡ ಕಾರಣ. ದಯವಿಟ್ಟು ಅವರಿಬ್ಬರನ್ನ ಕೂಡ ನಾನು ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಇವರ ತಾಯಿಯವರು ಹಾಗೆ ಇವರ ಅಕ್ಕ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿಯಮ್ಮ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಮ್ಮ, ಬಿಕಾಸ್ ಆ ಒಂದು ಶಕ್ತಿಯನ್ನು ಇವ್ರಿಗೆ ಕೊಟ್ರಿ ನೀವು. ಆ ಒಂದು ಸ್ಟ್ರಾಂಗ್ ಆಗಿ ಓಕೆ ನಿಮ್ಮ ಸಪೋರ್ಟ್ ನಾನು ಇದೀನಿ ಅಂತ ಹೇಳಿದ್ರಿ ನೀವು. ಆ ಒಂದು ಸಂದರ್ಭ ಇವ್ರು ಬಂದು ನಿಮಗೆ ಹೇಳಿದ್ರಲ್ವಾ ಅಮ್ಮ, ನಾನು ಈ ಥರ ಚೇಂಜ್ ಆಗಬೇಕು ಅಂತಿದ್ದೀನಿ ಅಂತ. ಆ ಒಂದು ಸಂದರ್ಭದ ಬಗ್ಗೆ ಹೇಳಬೇಕು ಅಂದರೆ, ರೌಂಡ್ ತೊಗೊಂಡು ಬಂದ ತಕ್ಷಣ ನಾನು ಈಗ ಬೆಂಗಳೂರಲ್ಲಿ ಫ್ಯಾಷನ್ ಶೋ ಮಾಡ್ತಿರ್ತಾರಲ್ಲ ಆ ಥರ ಅಂದ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಹೆಣ್ಣುಡುಗ ಡ್ರೆಸ್ ಮೇಲೆ ಅಂತ ಅಂದೆ. ನಂದು ಇದೇ ಜೀವನ ಅಂತ ಹೇಳಿದ್ರು. ನಂಗೆ ತುಂಬ ತಮಾಷೆ ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ನಮ್ಗೆ ಅರ್ಥ ಆಗಲಿಲ್ಲ. ಆಮೇಲೆ ಅವಳೆಲ್ಲ ಅವನು ಫಿಲಿಮ್ ತೋರಿಸಿದ್ರು ನನಗೆ. ಇಲ್ಲ ನಂದು ಇದೇ ಥರ ನನ್ನ ಜೀವನ ಅಂದಾಗ ತುಂಬ ಬೇಜಾರಾಯಿತು. ಒಂದು 4-5 ದಿವಸ ಬೇಜಾರಂದರೆ ತುಂಬ ಬೇಜಾರಾಯಿತು. ಆಮೇಲೆ ನಮ್ಮ ದೊಡ್ಡ ಮಗನ್ನ ಆಮೇಲೆ ನಮ್ಮ ತಮ್ಮನ್ನ ಕರೆಸ್ಕೊಂಡು ನಮ್ಮ ಹೋಟ್ಲಲ್ಲಿ ಕುಂತ್ಕೊಂಡು ಇವನ್ನ ಕುಂದಿರಿಸ್ಕೊಂಡು ಕೇಳಿದ್ವಿ. ನೋಡು ಮಂಜು ಈ ಥರ ಅಂತೆ, ಈ ಭಿಕ್ಷೆ ಬೇಡ್ತಾರಲ್ಲ ಆ ಥರ ಅಂತೆ ಅಂತ ಕೇಳಿದೆ. ಕೇಳಿದಾಗ ಇಲ್ಲ ನಾನು ಆ ಥರ ಇಲ್ಲ, ನಾ ಒಂದೇನೋ ಸಾಧನೆ ಮಾಡ್ತೀನಿ, ಆದರೆ ನಾನು ಆ ಥರ ಮಾಡಲ್ಲ, ಒಂದು ಹೆಸರು ತೊಗೊಂಬರ್ತೀನಿ ನಿಮಗೆ, ನೀವು ಸಪೋರ್ಟ್ ಮಾಡಿದ್ರಿ ಅಂತ. ವೆರಿ ನೈಸ್, ವೆರಿ ನೈಸ್. ನೀತು ಅವರೇ, ನಿಮ್ಮ ಹೆಸರಿನ ಪಕ್ಕ ನೀತು ವನಜಾಕ್ಷಿ ಅಂತ ಹೆಸರು ಇಟ್ಕೊಂಡಿದ್ದೀರಾ. ವನಜಾಕ್ಷಿ ಯಾರು? ವನಜಾಕ್ಷಿ ನಮ್ಮ ಮಮ್ಮಿ. ಯಾಕಂದ್ರೆ ಅವ್ರಿಲ್ದೆ ನಾನಿಲ್ಲ, ಅವ್ರ ಸಪೋರ್ಟ್ ಇಂದಾನೆ ನಾನು ಇಷ್ಟು ಮುಂದೆ ಬಂದಿರೋದು. ಸೊ ಆ ಸಪೋರ್ಟ್ ಎಲ್ಲರಿಗೂ ಸಿಗ್ಬೇಕು, ಕರ್ನಾಟಕ ಜನತೆಗೆ, ಎಲ್ಲಾ ಮಂಗಳ ಮುಖ್ಯರಿಗೆ. ಸೊ ಇವ್ರೊಂದು ರೋಲ್ ಮಾಡೆಲ್. ಆಕ್ಚುಲಿ ಇವ್ರ ತರ ಎಲ್ಲರೂ ಯೋಚನೆ ಮಾಡ್ಬೇಕು. ಸೊ ಅವಾಗ ತುಂಬಾ ಚೇಂಜಸ್ ಆಗುತ್ತೆ. ನಮ್ಮ ಕಮ್ಯುನಿಟಿ, ನಮ್ಮ ಮಂಗಳ ಮುಖ್ಯರು ಎಲ್ಲಾ ಕ್ಷೇತ್ರಗಳಲ್ಲೂ ನಾನು ನೋಡ್ಬೇಕು, ಅದು ನನ್ಗೆ ಆಸೆ. ಇವ್ರು ಕೊಟ್ಟಂತ ಶಕ್ತಿಗೆ ನಮ್ಮ ಇಡೀ ಸೂಪರ್ ಕ್ವೀನ್ ತಂಡ ಎದ್ದು ನಿಂತು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ತಾಯಿ ಪ್ರೋತ್ಸಾಹಕ್ಕೆ ನೀನು ಹಿಂದೆ ನಾನು ಇರ್ತೀನಿ, ನೀನು ಏನು ಬೇಕಾದರೂ ಮಾಡು, ಆದರೆ ಒಳ್ಳೆ ರೀತಿಯಲ್ಲಿ ಮಾಡು ಅಂತ ಹೇಳಿಕೊಟ್ಟಂಥ ತಾಯಿಗೆ ಜೋರಾದ ಚಪ್ಪಾಳೆ. ಮ್ಯಾಮ್, ನಿಮ್ಮ ಹೆಸರು? ಶೀಲಾ. ಇವರ ಸಾಧನೆ ಬಗ್ಗೆ ನಿಮ್ಮ ಮಾತು? ಇಲ್ಲ, ತುಂಬ ಖುಷಿ ಆಗುತ್ತೆ. ನೀತು ಅಂದ್ರೇ ಮುಂಚೆನೇ ಇಷ್ಟ ನನಗೆ, ಇವಾಗ ಇನ್ನೂ ಇಷ್ಟ ನನಗೆ. ಅವ್ರು ಸಾಧನೆ ಮಾಡೋದಂದ್ರೂ ನನಗಂತೂ ಹೆಮ್ಮೆ ವಿಷಯ ಆಗಿದೆ. ನನಗೆಲ್ಲರೂ ಫ್ರೆಂಡ್ಸ್ ಮುಂದೆ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಉತ್ತರ ಕರ್ನಾಟಕಕ್ಕೆ ಒಂದು ಶಕ್ತಿ ಅಂತ ಹೇಳ್ಬೋದು ಇವರನ್ನ, ಅಂತ ಹೆಸರು ಮಾಡಿದ್ದಾರೆ ನೀತು ಅವರು. ಓಕೆ ರಾಘವ್ ಅವರೇ, ನಮ್ಮ ಗದಗ ಜಿಲ್ಲೆಯ ನೀತು ಅವರ ಬಗ್ಗೆ ನಿಮ್ಮ ಮಾತು? ಶಿ ಇಸ್ an equal competition to any queen ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಬಹಳ ಕಷ್ಟ ಇದೆ ನೀತು ಅವರೇ, ನಿಮ್ಮ ಥರ ತುಂಬಾನೇ ಒಂದು ಫೋಕಸ್ಡ್ ಆಗಿ ನಿಮ್ಮ ಥರ ಬಹಳ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು. ಯಾಕಂದರೆ ನಾನು ಫಸ್ಟು ವಿದ್ಯಾಭ್ಯಾಸ ಸಂಪೂರ್ಣ ಮಾಡಬೇಕು, ಎಲ್ಲ ರೀತಿಯಲ್ಲಿ ಸೆಕ್ಯೂರ್ ಆಗಬೇಕು, ಅದ ನಂತರ ಈ ವಿಚಾರ ನಾನು ಬ್ರೇಕ್ ಮಾಡ್ತೀನಿ ಅನ್ನೋಷ್ಟು ಯೋಚನೆ ಇದೆಯಲ್ಲ, ಅಷ್ಟು ಪ್ರಬುದ್ಧವಾದ ಯೋಚನೆ ನಿಮ್ಮ ಸ್ಫೂರ್ತಿಯಾಗಿ ಇನ್ನೊಂದಷ್ಟು ಜನಗೆ ಇಂಥ ಯೋಚನೆ ಬರಬೇಕು. ನಿಮ್ಮ ತಾಯಿ ಅಂತ ಸ್ತ್ರೀ ಶಕ್ತಿ ಪ್ರತಿಯೊಬ್ಬರ ಮನೇಲೂ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ರಿಯಲಿ ವಿಶ್ ಯು ಬಿಕಮ್ ದ ಸೂಪರ್ ಕ್ವೀನ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನೀತು ಡ್ರೆಸ್ಸಿಂಗ್ ತುಂಬಾ ಇಷ್ಟ ಆಯಿತು ನನಗೆ. ನೀತು ತುಂಬ ಲಕ್ಷಣವಾಗಿ ತುಂಬ ಚೆಂದ ಕಾಣಿಸ್ತಿದ್ದೀರ ನೀವು. ಆ್ಯಂಡ್ ನಿಮ್ಮ ಮಾತಲ್ಲಿ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ನಿಮ್ಮ ಕ್ಲಾರಿಟಿ, ನಿಮ್ಮ ಲೈಫ್ನ ಎಷ್ಟು ಡಿಸೈನ್ ಮಾಡ್ಕೊಂಡಿದ್ದೀರಾ. ಪ್ರಾಬಬ್ಲಿ ಭಗವಂತ ನಿಮ್ಮ ಜೊತೆ ಇದ್ದಾನೆ ಅಂತ ಅನಿಸುತ್ತೆ. ನಿಮ್ಮ ಬ್ಯೂಟಿ ನೋಡಬೇಕಾದ್ರೆ, ನಿಮ್ಮ ಮಾತಾಡ್ತಿರ್ಬೇಕಾದ್ರೆ ಅವನ ರೂಪದಲ್ಲಿ ನಿಮ್ಮ ತಾಯಿ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸಿಸ್ಟರ್ ನಿಮ್ಮ ಜೊತೆ ಇದ್ದಾರೆ. ಅವ್ರ ದೊಡ್ಡ ಶಕ್ತಿ ನಿಮಗೆ. ಯು ಆರ್ ಟ್ರೂಲಿ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಂಟಿ, ನಿಮಗೆ ಸಲ್ಯೂಟ್, ಸಲಾಮ್, ಅಷ್ಟೇ, ಇಷ್ಟು ಹೇಳ್ಬೋದು. ಆ್ಯಂಡ್ ಐ ರಿಯಲಿ ವಿಶ್ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ತುಂಬ ಪ್ಲ್ಯಾನ್ಸ್ ಇದೆ, ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೇಳ್ಬಾರ್ದು, ಮಾಡಿ ತೋರಿಸ್ತೀನಿ. ವೆರಿ ಗುಡ್, ಸೂಪರ್. ಭಾಳ
ವಂಡರ್ಫುಲ್. ಜಡ್ಜಸ್ ವಿತ್ ಯೋರ್ ಪರ್ಮಿಷನ್ ಅಮ್ಮನ ಕೈಯಿಂದ ನೀತು ಅವರಿಗೆ ಕಿರೀಟವನ್ನ ಹಾಕಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಿಜವಾದ ಕ್ವೀನ್ಗೆ ಕಿರೀಟವನ್ನ ತೊಡ್ಸಿದ್ರು ನೀತು ಅವರು. ಸೋ ಗುಡ್. ಇವಾಗ ಇವ್ರ ಕ್ವೀನು, ಕಿರೀಟ ಅವ್ರು ತೊಡ್ಸಿದೀನಿ. ಇವಾಗ ಮುಂದೆ ನಾನು ಸೂಪರ್ ಕ್ವೀನ್ ಆಗ್ತೀನಿ. ಮುಂದೆ ಬರ್ತಾ ಇರುವಂತ ಕ್ವೀನ್ ಟಾಮ್ ಬಾಯ್ ರೆಬೆಲ್ ರೆಮೋ. ನೀನ್ ಯಾಕೋ ಇಲ್ಲಿ ಬಂದೆ? ಹೆಣ್ಮಕ್ಳ ಜಾಗದಲ್ಲಿ ನಿನ್ಗೇನೋ ಕೆಲಸ? ಖರಾಬು ಬಾಸು, ಖರಾಬು ಖರಾಬು. ಏನ್ ಕೆಲಸ ಇಲ್ಲಿ? ಅಷ್ಟು ನಿನ್ನ ತಿದ್ದಿ ತೀಡಿ ಒದ್ದು ಓಡ್ಸ ಕೆಲಸ. ಓಕೆ ರೆಮೋ, ವೆಲ್ಕಮ್ ಟು ಸೂಪರ್ ಕ್ವೀನ್. ನೀವು ಟಾಮ್ ಬಾಯ್ ರೆಬೆಲ್, ನೀವು ಈ ವೇದಿಕೆ ಸೂಪರ್ ಕ್ವೀನ್ ನಿಮ್ಗೆ ಎಷ್ಟು ಸ್ಪೆಷಲ್? ಡೆಫಿನೆಟ್ ಆಗಿ ತುಂಬಾ 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 ಸ್ಪೆಷಲ್. ಯಾಕಂದ್ರೆ ಸೂಪರ್ ಕ್ವೀನ್ ಅನ್ನೋದೇ ಒಂದು ಕ್ವೀನ್ ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಆ ಒಂದು ಹೆಸರೇ ಖುಷಿ ಕೊಡುತ್ತೆ. ಸೊ ಆ ಒಂದು ವೇದಿಕೆಯಲ್ಲಿ ನಿಂತು ಅದು ನಿಮ್ಮೆಲ್ಲರ ಪಕ್ಕ ನಿಂತು ಖುಷಿ ಆಗುತ್ತೆ. ಜನದ ಮಧ್ಯೆ ಜೊತೆನಲ್ಲಿ ಆಡ್ತಾ ಕುಣಿತಾ ನಲಿತಾ ಸ್ಪೆಷಲ್, ಡೆಫಿನೆಟ್ ಆಗಿ ಸ್ಪೆಷಲ್ ನನಗೆ. ವೆರಿ ನೈಸ್. ನೀವು ಒಂದು ಇನ್ಸ್ಪಿರೇಷನಲ್ ವ್ಯಕ್ತಿತ್ವ. ನಿಮ್ಮ ಬದುಕಿನ ಸಿನಿಮಾವನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಮೋ, ನಿಮ್ಮ ಪ್ರೀತಿಯ ರೆಮೋ. ಬಹಳ ಸಣ್ಣ ವಯಸ್ಸಿನಲ್ಲಿ ನಾನು ಹಾಡಕ್ಕೆ ಶುರು ಮಾಡಿದೆ. ನಾನು ಹಾಡಕ್ಕೆ ಶುರು ಮಾಡಿದಾಗ ನನಗೆ 3 ವರ್ಷ. ಒಂದಿನ ಯಾವುದೋ ಮದುವೆ ಪ್ರೋಗ್ರಾಮ್ ಹಾಡ್ತಾ ಇದ್ದೀವಿ. ಅವಾಗ 3 ವರ್ಷ ಅವಳಿಗೆ ಅಷ್ಟೇನೆ. ಅವಾಗಲೇ ಆಚೆ ಆ ಕಡೆಯಿಂದ ಹಿಂಗೆ ಬಂದವಳೆ ಬಂದು ಮೈಕ್ ಹಿಡ್ಕೊಂಡು ನಿಂತ್ಕೊಂಡು. ಬಹಳಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಾನು ಹಾಡಿದೆ. ಆದ್ರೆ ನನಗೆ ಬ್ರೇಕ್ ಅನ್ನ ಕೊಟ್ಟಂತ ಒಂದು ಮೂವಿ ಅಂತ ಅಂದ್ರೆ ಚಿನ್ನಾರಿ ಮುತ್ತ. ಸ್ಕೂಲ್ಗೆ ಹೋಗೋವಾಗ ಹೋಗ್ಬಿಟ್ಟು ಅಲ್ಲಿ ಮಿಸ್ನೆ ಬೈಯವಳು, ಇವಳು ಯಾರೇ ಇವಳು ಚಿನಾಲಿ 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 ಅಂತೆಲ್ಲ ಬೈದ್ಬಿಡವಳು. ಏನಂದ್ರೆ ಎಲ್ಲರೂ ಕೇಳೋರು, ಏನು ಯಾವಾಗಲೂ ನೀನು ಪ್ಯಾಂಟ್ ಹಾಕ್ತೀಯಾ, ಯಾವಾಗಲೂ ನೀನು ಟಿ ಶರ್ಟ್ ಹಾಕುತ್ತೆ ಅಂತ ಕಾಲೇಜಲ್ಲಿ ಕೂಡ ಕೇಳೋರು. ಆಗ ನಾನಂತಿದ್ದೆ ನನಗೆ ಕಂಫರ್ಟಬಲ್ ಇದೆ, ನಾನು ಹಿಂಗಿರ್ಬೇಕು ಅನ್ಸುತ್ತೆ ಅಂತ. ಆಕ್ಚುಲಿ ನಿಜ, ಇದೇ ಕಾಸ್ಟ್ಯೂಮು ಟಾಮ್ ಬಾಯ್ ಥರನೇ ಅವಾಗಿಂದೇನು. ಹಾಡು ಬರಿ ಅಂದ್ರೆ ಹಿಂಗೆ ಬರೀತಾರೆ, ಟ್ಯೂನ್ ಕಂಪೋಸ್ ಮಾಡು ಅಂದ್ರೆ ಹಿಂಗೆ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡು ಎಸ್, ಡೈರೆಕ್ಷನ್ ಎಸ್, ಎಲ್ಲದಕ್ಕೂ ಎಸ್ ಅನ್ನೋ ಒಂದು ಪರ್ಸನ್ ಅವರು. ಶಿ ಇಸ್ ಅ ಎಸ್ ಪರ್ಸನ್. ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ. ಎಲ್ಲರಿಗೂ ಆ ಗುಣ ಬರೋದಿಲ್ಲ. ನಾವು ಚಿಕ್ಕದ್ರಿಂದ ಅವಳನ್ನ ರಾಣಿ ಥರ ಬೆಳೆಸ್ಬಿಟ್ವಿ. ಆ ರಾಣಿ ಏನು ಕೇಳ್ತಾಳೋ ಅದನ್ನು ನಾವು ಯಾವತ್ತೂ ಇಲ್ಲ ಅಂದಿಲ್ಲ. ಹಾಗೆ ನನ್ನ ವಜ್ರ ಅಂತಲೇ ನಾನು ಕರೆಯೋದು. ನನ್ನ ಮಗಳು, ನನ್ನ ಪ್ರಾಣ, ನನ್ನ ಪ್ರೀತಿ, ನನ್ನ ಜೀವ, ನನ್ನ ಉಸಿರು, ನನ್ನ ಎಲ್ಲ ಅವಳೇ. ಇವತ್ತು ನಾನು ಬದುಕಿರೋದೇ ಅವಳಿಗೋಸ್ಕರ. ಅವಳಿಂದ ತಾಯಿ ಮಗಳಿಗಿಂತ ದೊಡ್ಡದಿದೆ ನಮ್ಮಿಬ್ಬರು ಪ್ರೀತಿ.
ಹೆಣ್ಮಕ್ಳು ನದಿ ತರ ಹರಿತಾ ಇರಬೇಕು, ಎಲ್ಲೂ ನಿಲ್ಲಬಾರ್ದು. ಹಂಗೇನೆ ನಾನು ಈ ಒಂದು ರಿಯಾಲಿಟಿ ಶೋಗೆ ಸಾಧಿಸಬೇಕು ಅಂತ ಬರ್ತಾ ಇದ್ದೀನಿ. ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ, ಕಾನ್ಫಿಡೆನ್ಸ್ ನನಗಿದೆ. ಯಾಕೆಂದ್ರೆ ಆಟ ಅಂದಮೇಲೆ 6, ರಿಯಾಲಿಟಿ ಶೋ ಅಂದಮೇಲೆ ಈ ರೆಮೋ ಗೆಲ್ಲೋದು ಫಿಕ್ಸ್. ರೀತಿ ಇಡೀ ಬದುಕನ್ನೇ ಕಳೆದಿದ್ದೀರಾ. ಹೇಗಿತ್ತು, ಐ ಮೀನ್ ವಾತಾವರಣ ಹೇಗಿತ್ತು, ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ತರ ನೋಡ್ಕೊಳ್ತಾ ಇದ್ರು, ನಿಮ್ಮ ಅಮ್ಮ ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಸ್ಟಿಲ್ ನನ್ನ ಜೀವನದಲ್ಲಿ ತುಂಬಾ ಮುಖ್ಯ ಪಾತ್ರನ ವಹಿಸುವಂತ ವ್ಯಕ್ತಿಗಳನ್ನ ನನ್ನ ಫ್ರೆಂಡ್ಸ್ ಮೊದಲನೇ ಸಾಲಿನಲ್ಲಿ ಬರ್ತಾರೆ. ಯಾಕಂದ್ರೆ ನಾನು ತುಂಬಾ ಕಷ್ಟದಲ್ಲಿರುವಾಗ, ಏನೇ ಒಂದು ಡಿಪ್ರೆಷನ್ ಅಲ್ಲಿ ಇರುವಾಗ ನನ್ನ ಜೊತೆ ನಿಂತವರು ನನ್ನ ಫ್ರೆಂಡ್ಸ್. ಸೋತಿರುವಾಗ ಏನ್ ಗೊತ್ತಾ, ಮಾತು ಕಮ್ಮಿ ಇರುತ್ತೆ. ಯಾಕಂದ್ರೆ ಗೆದ್ದು ತೋರಿಸ್ಬೇಕು. ಹೌದು, ನನ್ನ ಉಡುಪು, ನನ್ನ ಇದಲ್ಲಿ ಅಲ್ಲ, ನನ್ನ ಮನಸ್ಸು, ನಾನು ಹೆಂಗ್ ನಡ್ಕೋತೀನಿ ಅನ್ನೋದ್ರ ಮೇಲೆ ಇರಬೇಕು, ನನ್ನ ಬಟ್ಟೆಯಿಂದಲ್ಲ. ಕೆಲವ್ರಿಗೆ ಏನ್ ನಿಂಗೆ ಹೆಣ್ಮಕ್ಳು ಅಂದ್ರೆ ಇಷ್ಟನೇ ಇಲ್ವಾ, ಅಥವಾ ಗಂಡಸು ಅಂದ್ರೆ ಆಗಲ್ವಾ ಅಂದ್ರೆ, ನಾನು ಗಂಡಸು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಗಂಡಸ್ತಾರೆ ಇರ್ತೀನಿ ಅಂತ. ಅವ್ರು ಹಾಕೋ ಪ್ಯಾಂಟ್ ಇಷ್ಟ, ಅವ್ರು ಹಾಕೋ ಶರ್ಟ್ ಇಷ್ಟ, ನಂಗೆ ಅವ್ರು ಹಾಕೋ ಶೂಗಳು ಇಷ್ಟ, ಅವ್ರು ಹಾಕೋ ಶೇಡ್ಸ್ ಇಷ್ಟ, ಅದೇ ಆ ಥರನೇ ಹಾಕೋತೀನಿ. ತಪ್ಪೇನು? ಕರೆಕ್ಟ್. ಓಕೆ, ನಿಮ್ಮ ಲೈಫಲ್ಲಿ ಇರುವಂತ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್, ನೀವು ಮಗಳನ್ನ ಪ್ರಾಣ, ಜೀವ, ನನ್ನ ಸರ್ವಸ್ವ ಅಂತೆಲ್ಲ ಹೇಳ್ತೀರಾ. ಮಗಳನ್ನ ಪ್ರೀತಿಯಿಂದ ವಜ್ರ ಅಂತ ಕರೀತಾರೆ ಇವರು. ನಿಮ್ಮ ಜೀವನದ ವಜ್ರದ ಬಗ್ಗೆ ನೀವು ಮಾತಾಡ್ಬೇಕು ಅಂದ್ರೆ? ವಜ್ರ ಅದು ಹೊಳಿತಾ ಇರ್ಬೇಕು ಯಾವತ್ತೂ. ನನ್ನ ವಜ್ರ ಅದು ನನಗೋಸ್ಕರ ಬಂದಿದೆ ಭೂಮಿಗೆ, ಅದರಿಂದ ಬದುಕಿದ್ದೀನಿ. ನಾನು ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ದೀನಿ. ಯಾರು ನಂಬಲ್ಲ. ನನ್ನ ಫ್ರೆಂಡ್ಸೇನೆ ನಾನು ಟ್ರೈ ಮಾಡಿದೆ ಅಂತಂದಾಗ ಎಲ್ಲರೂ ಅಪ್ಸೆಟ್ ಆಗ್ಬಿಟ್ಟಿದ್ರು. ನೀನ್ ಹಿಂಗೆ ಅನ್ಬಿಟ್ರೆ ಮಿಕ್ಕಿದು ಹೆಂಗಸರು ಹೆಂಗಿರ್ತಾರೆ, ನೀನ್ ಇಷ್ಟು ಧೈರ್ಯವಂತೆ ಅಂತ. ಆದ್ರೆ ಕೆಲವು ಕ್ಷಣಗಳು ಬಂದಾಗ, ಒಂದು ಸಮಯ ಅಂತ ಬಂದಾಗ ನಮಗೆ ಧೈರ್ಯ ಸಾಲೋದಿಲ್ಲ. ಬಟ್ ಆಗ ನನ್ನ ಕೈ ಬೆರಳಿಡ್ದು, ಇಲ್ಲಮ್ಮ ನಂಗೋಸ್ಕರ ನೀನು ಬದುಕಬೇಕು ಅಂತ ಬಾಯಲ್ಲಿ ಹೇಳಿದ್ರು, ಆ ಒಂದು ಟಚ್ಚಲ್ಲಿ ಹೇಳ್ದಂತವಳು ನನ್ನ ಮಗಳು. ಅವಳಿಗೋಸ್ಕರನೇ ಅದಕ್ಕೆ ಬದುಕಿರೋದು. ರೆಮೋ ಅಂದ್ರೆ ಮ್ಯೂಸಿಕ್ ಅಂದ್ರೆ ರೆಮೋ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಮ್ಯೂಸಿಕ್ ನಂಟು ನಿಮ್ಗೆ ಚಿಕ್ಕ ವಯಸ್ಸಿಂದ ಶುರುವಾಯ್ತು ಅಂತ ನಿಮ್ಮ ತಾಯಿ ಹೇಳಿದ್ರು. ಹೇಗೆ ಶುರುವಾಯ್ತು ಅದು? ಅಂದ್ರೆ 3 years. ಅಂದ್ರೆ ಒಂದು ರೆಕಾರ್ಡಿಂಗ್ ಹೋಗಿದ್ದೆ, ಶಂಕರ್ ನಾಗ್ ಅವ್ರದ್ದು ರೆಕಾರ್ಡಿಂಗು. ನಮ್ಮಮ್ಮ ಸುಮ್ಮನೆ ಕರ್ಕೊಂಡು ಹೋಗಿದ್ರು. ಆಗ ಒಂದು ಮಗುದು ವಾಯ್ಸ್ ಬೇಕು ಅಂತ ಹೇಳಿದ್ರು. ಶಂಕರ್ ನಾಗ್ ಅವರು ಅಲ್ಲೇ ಇದ್ರು. ನಾನು ಪುಣ್ಯ ಅವ್ರನ್ನ ನೋಡಿದ್ದು ಆ ಸ್ಟುಡಿಯೋನಲ್ಲಿ, ಸಂಕೇತ್ ಸ್ಟುಡಿಯೋನಲ್ಲಿ. ಒಂದ್ ಲೈನ್ ಹಾಡ್ತೀಯ? ಹ್ಞೂ ಅಂತ ಆ ಹಾಡ್ಸಿದ್ರೆ ಹಾಡ್ದೆ. ನಂಗೆ 100 ರೂಪಾಯಿ ಕೂಡ ಕೊಟ್ರು. ಚಾಕ್ಲೇಟ್ ತಗೋ ಅಂತ. ಫುಲ್ ಖುಷಿ ಆಗ್ಬಿಟ್ರು ಎಲ್ಲಾರು. ಶಂಕರ್ ನಾಗ್ ಸರ್ ತುಂಬಾ ಖುಷಿ ಆದ್ರು. ನಮ್ಮ ಮಹಾಗುರುಗಳು ಹಂಸಲೇಖ ಸರ್ ತುಂಬಾ ಹಾಡ್ಸಿದ್ದಾರೆ ನನ್ನ. ಆದ್ರೆ ನನಗೆ ಹೆಸರು ತಂದ್ಕೊಟ್ಟು ಒಂದು ಹಾಡು ಮೂಲಕ ತುಂಬಾ ಹೆಸರಾಗಿದೆ ಅಂದ್ರೆ ಚಿನ್ನಾರಿ ಮುತ್ತ. ಅಲ್ವಾ? ನೀವಿಬ್ರು ಇಲ್ಲಿದ್ದೀರಾ, ಆ ಹಾಡ್ನ ನನ್ಗೋಸ್ಕರ ಹಾಡ್ಬೇಕು ಪ್ಲೀಸ್. ಓಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು, ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕೆ. ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ರೆಕ್ಕೆ ಇದ್ದರೆ ಸಾಕೆ. ಥ್ಯಾಂಕ್ ಯು. ಅಂಡ್ ರೆಮೋ ಅವರೇ, ಏನೋ ಒಂದು ವಿಶೇಷತೆನ ನಿಮಗೆ ತೋರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನೋಡೋದಕ್ಕೆ ರೆಡಿ ಇದ್ದೀರಾ? ಓಕೆ. ಇವ್ರು ಯಾರು ಅಂತ ಗೊತ್ತಾಯ್ತಾ? ಯಾರಿಗಾದ್ರೂ ಗೊತ್ತಾಯ್ತಾ ಇವ್ರು ಯಾರು ಅಂತ? ಗೊತ್ತಿಲ್ಲ ಅಲ್ಲ? ಇವರ ಜೀವನದ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಇವರು. ಅವ್ರ ಹೆಸರನ್ನ ಹೇಳಿ. ರೇಖಾ. ಐ ಮೀನ್ ರೇಖಾ ಅವರು. ಅಂಜಲ್ ಅಂದ್ರೆ ನಾನು ಅವಾಗ BCom ಓದ್ತಾ ಇದ್ದೆ ಟೈಮ್ ಅದು. ರೇಖಾ ಇಲ್ಲಿ ನಿಂತಿರೋ ಅಂತ ರೆಮೋನೆ ಅವರು, ಆ ಫೋಟೋದಲ್ಲಿರೋರು. ಯಾರು ಈ ಫೋಟೋ? ನಿನಗೆ ಈ ಡ್ರೆಸ್ಸೇ ಸೂಟ್ ಆಗೋದು. ಅದು ಹೆಂಗಿದೆ ಗೊತ್ತಾ? ಯಾರಿಗೂ ಗೊತ್ತಾಗ್ದಂಗ್ ಮದುವೆ ಮನೆಗೆ ರೇಷ್ಮೆ ಸೀರೆ ಉಟ್ಕೊಂಡೋಗಿ ಗುರುತು ಪರಿಚಯ ಇಲ್ಲದೆ ಇದಾರೆ, ಊಟ ಮಾಡ್ಕೊಂಬತ್ತಾರಲ್ಲ, ಹಂಗಿದೆ ಅದು. ನನಗೆ ಡೌಟ್ ಇತ್ತು ಇವರು ಈ ತರ ಕೆಲಸಗಳು ಮಾಡಿದ್ದಾರೆ ಅಂತ. ನಾನು ಹೋಗ್ತಿರ್ತೀನಿ. ನಿಮ್ಮನ್ನ ನಾವು ಟಾಮ್ ಬಾಯ್ಗೆ ನೋಡ್ಕೊಂಡು ಬಂದಿದ್ದೀವಿ ರೆಮೋ, ಬಟ್ ಈ ಫೋಟೋದಲ್ಲಿರುವಂತ ರೇಖಾ ಅಂಡ್ ಇಲ್ಲಿರುವಂತ ರೆಮೋ, ಈ ಚೇಂಜ್ ಓವರ್ ಯಾವಾಗ ಆಯ್ತು? ಮದುವೆ ಆದಾಗ ನಾನು ಆ ಒಂದು ಅಟಾರಲ್ಲಿ ಇರ್ತಿದ್ದೆ. ಸಾರಿ ಇರ್ಬೋದು, ಸಲ್ವಾರ್ಸ್ ಇರ್ಬೋದು, ಹಿಂಗೆ ಇರಬೇಕು ಅನ್ನೋ ಒಂದು ರೆಸ್ಟ್ರಿಕ್ಷನ್ಸ್ ಅಲ್ಲಿ ಇರ್ತಾ ಇದ್ದೆ. ಕೆಲವು ಸಲ ಖುಷಿಯಾಗಿ ಹಾಕೋತಿದ್ದೆ ನಾನೇನೆ. ಆಮೇಲೆ ಈ ಪ್ಯಾಂಟು ಇದೆಲ್ಲ ಚೇಂಜ್ ಆಗ್ಬೇಕು ಅಂತ ಒಂದು ರೀತಿ. ಸೊ ಅದನ್ನ ಚೇಂಜ್ ಮಾಡ್ಕೊಂಡು ಈ ರೀತಿ ನಾನು ಬದಲಾಗಿದ್ದೆ. ನಿಜವಾಗ್ಲೂ ಸಾರಿ ಉಡೋರ್ನೆಲ್ಲ ಕೇಳ್ತೀನಿ, ನಿಮ್ನು ಕೇಳಬೇಕು, ಹಿಂಗ್ ಮೇಂಟೈನ್ ಮಾಡ್ತೀರಾ ಅಷ್ಟೊತ್ತೆಲ್ಲ? ನಿಮ್ನು ಕೇಳಬೇಕು ರಚಿತಾ ಅವರೇ. ಸಾರಿ ಎಲ್ಲ ಉಟ್ಕೊಂಡು ಸಲ್ವಾರ್ ಎಲ್ಲ ಕಷ್ಟ ಆಗೋದಿಲ್ಲ ತುಂಬಾ ಹೊತ್ತು ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ? ಐ ಥಿಂಕ್ ನಾವು ರೇಖಾ ಅವ್ರನ್ನ ಕೇಳ್ಬೇಕಾಗತ್ತೆ ಈ ಪ್ರಶ್ನೆನ. ಅದ್ರಲ್ಲಿ ನಾನು ಹೆಂಗ್ ನಿಂತಿದ್ದೀನಿ ಗೊತ್ತಾ? ಅದಾದ ತಕ್ಷಣ ಹಿಂಗೆ ನಮ್ಮ ಅಮ್ಮಂಗೆ ಹೋಗ್ಬಿಟ್ಟ. ನನಗೆ ಜ್ವರನೇ ಬಂದ್ಬಿಡುತ್ತೆ ಸೀರೆ ಉಟ್ರೆ ಸತ್ಯವಾಗ್ಲು. ಹಾಗಾದ್ರೆ ನಿಮ್ಗೆ ಜ್ವರ ಬರ್ಸಲ್ಲ ನಾವು ಈ ಶೋ ಅಲ್ಲಿ ನೀವು ಸೀರೆ ಉಡ್ಲೇಬೇಕಾಗಿದೆ. ಕರೆಕ್ಟ್.
ಕರೆಕ್ಟ್. ಈ ಶೋ ಅಲ್ಲಿ ರೇಮೋ ಅವ್ರನ್ನ ನಾವು ಸೀರೆ ಉಟ್ಕೊಂಡಿರೋ ಹಾಗೆ ನೋಡ್ಲೇಬೇಕು, ಸಿಂಗರಿಸ್ಕೊಂಡು ಬರಬೇಕು, ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಬರ್ಬೇಕು. ಹೌದು, ಎಲ್ಲೂ ಒಪ್ಪಿಲ್ಲ. ಈ ಸ್ಟೇಜ್ ಅಲ್ಲಿ ಹೇಳ್ತಾ ಇದೀನಿ, ಖಂಡಿತ ನಾನು ಸೀರೆ ಉಟ್ಟು ಒಂದು ಹೆಣ್ಣಾಗಿ ಬಂದು ನಿಂತ್ಕೊಳ್ತೀನಿ. ಸೊ ರಚಿತಾ ಅವರೇ, ನಾನು ನಾನಾಗೆ ಇರಬೇಕು ಅಂತ ಅನ್ಕೊಂಡಿರುವಂತ ರೆಮೋ ಅವರ ಓವರ್ ಆಲ್ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವರ ಒಂದು ಅಪಿಯರೆನ್ಸ್ಗೆ ಮೇಕ್ ಓವರ್ ತಗೊಂಡಿಲ್ಲ, ಲೈಫ್ಗೆ ಮೇಕ್ ಓವರ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸ್ತು ನನಗೆ ವಿಟಿ ನೋಡಿದಾಗ. ಹೌದು. ಅಂಡ್ ನಿಮ್ ಲುಕ್, ನಿಮ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಥ್ಯಾಂಕ್ ಯು. ಅಂಡ್ ಹೀಗೆ ಇರಿ. ನಿಮ್ಮ ಮಗಳು ಹೆಂಗೆ, ಲೈಕ್ ಹೌ ವಿಲ್ ಶಿ ರಿಸೀವ್ ಯು? ಲೈಕ್ ಈ ತರ ಹಿಂಗಿದ್ದಾಗ ಅಮ್ಮ ನೀ ಇದಾಕು ಅದಾಕು ಅಂತ ಸ್ಟೈಲಿಂಗ್ ಮಾಡ್ತಾರ, ಇಲ್ಲ ಅಂದ್ರೆ ವಾಟ್ ವಿಲ್ ಸ್ಟೈಲಿಂಗ್ ಮಾಡ್ತಾಳೆ. ಅಂದ್ರೆ ಅವಳಿಗೆ ನಾನು ಹಿಂಗಿರೋದೇ ಇಷ್ಟ, ಸ್ವಾಗ್ ಆಗಮ್ಮ, ಹಿಂಗಿರ್ಬೇಕಮ್ಮ, ಶೂ ಈ ತರ ಹಾಕು ಹಂಗಾಕು ಅಂತ. ಸ್ಯಾರಿ ಗಿರಿ ಉಡ್ತೀನಿ ನೀವು ಮಗಳನ್ನ ಹೆಂಗೆ ನೋಡೋದಕ್ಕೆ ಇಷ್ಟಪಡ್ತೀರಾ? ಅವಳು ನಾನು ಡೆಡ್ ಆಪೋಸಿಟ್. ನೋಡಕ್ಕೂ ಅಷ್ಟೇ, ಆಕಾರದಲ್ಲೂ ಅಷ್ಟೇ, ನೋಡಕ್ಕೂ ಅಷ್ಟೇನೆ. ಅವಳು ಸ್ಟೈಲ್ ಏನೇ ಇದ್ರು ಎಲ್ಲಾನು ಅಷ್ಟೇ, ಅವಳು ಡಿಫ್ರೆಂಟ್, ತುಂಬಾ ಹುಡುಗಿ ಅವಳು, ನಂತರ ಅಲ್ವೇ ಅಲ್ಲ ಅವಳು. ವೆರಿ ನೈಸ್, ವೆರಿ ನೈಸ್. ಅಂಡ್ ಒಳ್ಳೇದಾಗ್ಲಿ, ಹಿಂಗೆ ಸ್ಟ್ರಾಂಗ್ ಅಂಡ್ ಬೋಲ್ಡ್ ವಿಮೆನ್ ಆಗಿರಿ ನೀವು. ಅಂಡ್ ಯಾವತ್ತು ಇಷ್ಟೇ ಡಿಸಪಾಯಿಂಟ್ಮೆಂಟ್ಸ್ ಬಂದ್ರು ಕುಗ್ಬೇಡಿ, ಬಿಕಾಸ್ ಯು ಆರ್ ನಾಟ್ ರೇಖಾ, ಯು ಆರ್ ರೇಮೋ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿತಾ ಅವರೇ, ಥ್ಯಾಂಕ್ ಯು. ಈಗ ರೆಮೋ, ನೀವೇನೋ ಬರ್ತಾಗ ಖರಾಬು ಬಸ್ಸು ಖರಾಬು ಅಂದ್ಕೊಂಡು ಎಂಟ್ರಿ ಕೊಟ್ರಿ. ನಮ್ಮ ಹತ್ರನೂ ಕೂಡ ಒಬ್ರು ಖರಾಬು ನಾನೇ ಖರಾಬು ಅಂತ ಅನ್ನೋರಿದ್ದಾರೆ. ಯಾವನೋ ಅಲ್ಲ ಕಣೋ, ಯಾವಳೋ ಅಂತ ಸೌಂಡ್ ಮಾಡಿ ಹೊಸ ಟ್ರೆಂಡ್ ಅನ್ನೇ ಸೃಷ್ಟಿ ಮಾಡಿರುವಂತ ಹೀರೋ ಸತ್ಯ. ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು. ನೋಡಿ, ಇಲ್ಲೊಬ್ರು ಇದೇ ತರನೇ ಸ್ಟೈಲ್ ಮಾಡ್ಕೊಂಡು, ಅಯ್ಯಪ್ಪ, ನಾವೆಲ್ಲ ಇನ್ಸ್ಪೈರ್ ಆಗಿರೋದೇ ಇವರಿಂದ. ಸೊ ನೀವ್ ಇವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಬಂದಿದ್ದೀರಾ ಸತ್ಯ ಅವರೇ. ಹೇಗ್ ಅನ್ಸುತ್ತೆ ನೀವು ರೆಮೋ ಅವ್ರನ್ನ ನೋಡ್ತಿದ್ದೀರಾ? ಅಂಡ್ ಏನ್ ವಿಶ್ ಮಾಡ್ತೀರಾ ಇವ್ರಿಗೆ ನೀವು? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂದ್ರೆ ನಾನು ಪ್ರತಿ ಸತಿ ಸ್ಟೇಜ್ ಅಲ್ಲಿ ಬಂದಾಗ ಹೇಳ್ತಿರ್ತೀನಿ, ಸತ್ಯ ಅನ್ನೋಂಥ ಪಾತ್ರ ಒಂದು ಗುಂಪಿಗೆ ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ. ಅದು ನಿಜವಾಗ್ಲೂ ಅವರ ಜೀವನದಲ್ಲಿ ಜೀವಿಸ್ತಾ ಇರೋ, ಸತ್ಯ ತರ ಜೀವಿಸ್ತಾ ಇರೋದು ಇವ್ರುಗಳು. ಇವ್ರ ತರ ತುಂಬಾ ಪಾತ್ರಗಳಿದೆ ಸೊಸೈಟಿನಲ್ಲಿ, ಆ ಪಾತ್ರ ನಾನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಬ್ರು ಟಾಮ್ ಬಾಯ್ಗಳು ಒಟ್ಟಿಗೆ ಇದ್ದೀರಾ. ಸತ್ಯ ಅವರೇ, ನಿಮ್ಮ ಖಡಕ್ ವಾಯ್ಸ್ ಅಲ್ಲಿ ನಿಮ್ಮ ಡೈಲಾಗ್ ಅನ್ನ ನೀವಿಬ್ರು ಹೇಳಬೇಕು, ಓಕೆನಾ? ಫಸ್ಟ್ ನೀವ್ ಹೇಳಿ, ಆಮೇಲೆ ಇವ್ರು ಹೇಳ್ತಾರೆ. ಓಕೆ? ಯಾವನೋ ಅಲ್ಲ ಕಣ್ರೋ, ಯಾವಳು. ಯಾವನೋ ಅಲ್ಲ ಕಣೋ, ಯಾವಳು. ರೆಮೋ, ಮಾಸ್ ಆಗಿ ಒಂದು ಸೂಪರ್ ಸ್ಟಾರ್ ಡೈಲಾಗ್ ಕೇಳಬೇಕು ಅಂತ ಆಸೆ. Violence, violence, violence. I don't like it. I avoid. Yeah. But violence likes me. I can't avoid. ನೆಕ್ಸ್ಟ್ ಡೈಲಾಗ್ ಹೇಳೋದಕ್ಕಿಂತ ಮುಂಚೆ ಒಂದು ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ತೊತ್ತಿರೋ ನಾನೇ ಬರಲಪ್ಪ ಎತ್ಕೊ ಬರಕ್ಕೆ. ತಗೊಂಬಂದ್ಬಿಡಪ್ಪ. ಈಗ ಲಾಂಗ್ ಬಂದಿದೆ. ಲಾಂಗ್ ಕೈಗೆ ಬಂದ್ಮೇಲೆ ಯಾರು ಡೈಲಾಗ್ ಹೇಳ್ಬೇಕು ಅಂತ ನಾನು ಹೇಳಲ್ಲ. ಕಮಾನ್ ರೆಮೋ. ರೆಡಿ. ನಾನು ಸುಮ್ಮನೆ ಬಂದ್ರೆ ಅತಿಥಿ, ಹುಡ್ಕೊಂಡು ಬಂದ್ರೆ ತಿಥಿ. ಈಗ ರೆಬೆಲ್ ಆಗಿ ಬಂದಿರುವಂತ ನಮ್ಮ ಸತ್ಯ ಅವರು ನಮ್ಮ ರೆಬೆಲ್ ರೆಮೋ ಅವರಿಗೆ ಕಿರೀಟವನ್ನ ಹಾಕಿ ಈ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ತಾರೆ. ರೆಬೆಲ್ ರೆಮೋ ಅವರೇ, ವೆಲ್ಕಮ್ ಟು ಸೂಪರ್ ಕ್ವೀನ್. ನಿಮ್ಮ ಸಿಂಹಾಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸತ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದೆ ಬರ್ತಾ ಇರುವಂತ ಕ್ವೀನ್, ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ನಾಗಿನಿ 2 ನಲ್ಲಿ ಮಾಯಾಂಗನೆಯಾಗಿ ಮನೋರಂಜಿಸ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಐಶ್ವರ್ಯ ಶಿಂದೋಗೆ.
ಅಲ್ಲಮ್ಮ ಮಾಯಾಂಗಿನಿ, ನೀನೇನ್ ನಿಜವಾದ ಮಾಯಾಂಗಿನಿನಾ ಅಥವಾ ಇಚ್ಛಾದಾರಿನಾ? ಮಾಯಾಂಗಿನಿ ಅಲ್ಲ, ಮಾಯಾಂಗನೆ. ಮಾಯಾಂಗನೆ. ಆಕ್ಚುಲಿ ನಾನು ಇಚ್ಛಾದಾರಿ ಮಾಯಾಂಗನೇನೆ. ಹೌದಾ? ಹಾಗೆ ನೋಡೋಣ. ಅವಾಗಲ್ಲ, ನನ್ಗೆ ಇಷ್ಟ ಬಂದಿದ್ದ ದಾರಿಲಿ ಹೋಗ್ತಾ ಇರ್ತೀನಿ ನನ್ನ ಪಡಗ್ ನಾನು. ಆತರ. ಯಾವ ಕಲರ್ ಹಾವು ನೀವು? ಹಸ್ರು ನೀಲಿ ಮಿಕ್ಸ್. ಅಂದ್ರೆ ನೀವು ಕೆರೆ ಹಾವಾ? ಕೊಳ್ಚೆ ಹಾವು. ಓಕೆ ಐಶ್ವರ್ಯ ಅವರೇ, ಸೂಪರ್ ಕ್ವೀನ್, ಈ ವೇದಿಕೆಗೆ ನೀವು ಬಂದಿದ್ದೀರಾ, ಎಷ್ಟು ಖುಷಿ ಅನ್ನಿಸ್ತಾ ಇದೆ ನಿಮ್ಗೆ? ಸೂಪರ್ ಕ್ವೀನ್ ಅನ್ನೋ ಟೈಟಲು ತುಂಬಾ ಪವರ್ ಪ್ಯಾಕ್ಟ್ ಆಗಿದೆ. ಸೊ ನಾನು ಈ ಸ್ಟೇಜ್ಗೆ ಬಂದಿರೋದು, ನಾನು ಆಕ್ಟ್ರೆಸ್ ಆಗಲ್ಲ, ಐಶ್ವರ್ಯ ಶಿಂದೋಗಿ ಆಗಿ. ಸೊ ಐ ಥಿಂಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಜೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಜೀವನದ ಸೂಪರ್ ಕ್ವೀನ್ ಯಾರು? ನಮ್ಮ ತಾಯಿ. ನನ್ನ ತಾಯಿ ನನ್ನ ಜೀವನದ ಸೂಪರ್ ಕ್ವೀನ್. ಯಾಕೆ ಅಂದರೆ ಶಿ ವಾಸ್ ಅ ವರ್ಕಿಂಗ್ ವುಮೆನ್ ಆ್ಯಂಡ್ ಶಿ ವಾಸ್ ಅ ವಂಡರ್ಫುಲ್ ಡಾನ್ಸರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ನಿಮ್ಮ ಬದುಕಿನ ಸಿನಿಮಾವನ್ನ ನಾವೆಲ್ಲರೂ ನೋಡ್ಕೊಂಡು ಬರೋಣ ಅಲ್ಲ? ಓಕೆ, ವಿಟಿ ಪ್ಲೀಸ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಾಗಿಣಿಯಲ್ಲಿ ಮಾಯಾಂಗನೆ ರೂಪದಲ್ಲಿ ನನ್ನನ್ನು ನೋಡಿದ್ದೀರಾ. ಐ ಆಮ್ ದಿ ಓನ್ಲಿ ಕಿಡ್. ನನಗೆ ಸಿಬ್ಲಿಂಗ್ಸ್ ಯಾರೂ ಇಲ್ಲ. ಸೊ ತುಂಬಾನೇ ಮುದ್ದು ಮಾಡಿ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ. ನನಗೆ ಕುಕಿಂಗ್ ಸಖತ್ ಇಷ್ಟ. ಚಿಕ್ಕ ವಯಸ್ಸಿನಲ್ಲೂ ನಾನು ಕುಕಿಂಗ್ ಮಾಡ್ತಾ ಇದ್ದೆ. ಸೊ ನನ್ನ ಫಾದರ್ ನನ್ನ ಫಸ್ಟ್ ಗುರು ಕುಕಿಂಗಲ್ಲಿ. ಆ್ಯಂಡ್ ಅದಕ್ಕೋಸ್ಕರ ಅಂತ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮಾಡಿದೆ. ಏನು ತುಂಬ ಇಷ್ಟ ಅಂತ ಕೇಳಿದ್ರೆ ಅಫ್ಕೋರ್ಸ್ ನಮ್ಮ ಸಿಂಬಾ ಆ್ಯಂಡ್ ಮೈ ಓನ್ಲಿ ಕಂಪ್ಯಾನಿಯನ್ ಅಂತಲೇ ಹೇಳ್ಬೋದು. ಪಾಪ ನಾನು ಶೂಟಿಂಗ್ಗೆ ಹೋದಾಗ ತುಂಬ ಲಾಂಗ್ ಅವರ್ಸ್ ನಾನು ಹೊರಗಡೆ ಇರಬೇಕಾಗತ್ತೆ. ಬಟ್ ಸಿಂಬಾ ವಿಲ್ ಆಲ್ವೇಸ್ ಬಿ ಲುಕಿಂಗ್ ಫಾರ್ವರ್ಡ್. ನನ್ನ ಮನೆಗೆ ಬಂದರೆ ಅದೇ ಹಬ್ಬ ಅವನಿಗೆ. ಸೊ he'll come running to me and he'll be so excited. ಅವನ್ನ ನೋಡಿದ ತಕ್ಷಣ ನಾನು ಇಡೀ ದಿನದ್ದು ನಾನು ದಣ್ದಿರೋದು ಅಥವಾ ಸ್ಟ್ರೆಸ್ ಆಗಿರೋದು ಎಲ್ಲ ಮರ್ತೋಗ್ತೀನಿ. ಒಂದು ಬ್ಯಾಡ್ ಟೈಮ್ ಬರುತ್ತೆ ನನ್ನ ಲೈಫಲ್ಲಿ. ಐ ಲಾಸ್ಟ್ ಮೈ ಪೇರೆಂಟ್ಸ್. ನಮ್ಮ ತಂದೆನ ನಾನು ಫಸ್ಟ್ ಕಳ್ಕೊಂಡಿದ್ದು. ಅದಾದಮೇಲೆ ನನ್ನ ತಾಯಿನ ಕಳ್ಕೊಂಡೆ. ಫೆಬ್ರವರಿ 14 ನಾನು ಅವತ್ತು ಒಂದು ಬಿಸ್ನೆಸ್ ತರ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅವತ್ತು ಡ್ಯಾಡಿ ಅರ್ಲಿ ಮಾರ್ನಿಂಗ್ ಹಿ ಕೇಮ್ ಟೀಸ್ ಮಾಡ್ತಾ ಇದ್ರು. ಆಕ್ಟಿಂಗ್ ಬಿಟ್ಟು ಇದೆಲ್ಲ ಮಾಡ್ತಾ ಇದೆ ಅಂತೆಲ್ಲ ಟೀಸ್ ಮಾಡ್ತಾ ಇದ್ರು. ದಟ್ ವಾಸ್ ದ ಲಾಸ್ಟ್ ಐ ಸ್ಪೋಕ್ ಟು ಹಿಮ್. ಸುರೇಶ್ ಅವ್ರು ಇನ್ನಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಕುಸ್ತು ಬಿದ್ದೆ ನಾನು. ನಮ್ಮ ಅಮ್ಮಗೂ ಅದನ್ನ ತಡ್ಕೊಳ್ಳೋಕೆ, ಡೈಜೆಸ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿನೇ ಇರಲಿಲ್ಲ ಇಬ್ಬರಲ್ಲೂ. ತಂದೆ ಹೋಗಿ 2 ವರ್ಷಕ್ಕೆಲ್ಲ ನಮ್ಮ ತಾಯಿ ಹೋದರು. ಮೈ ಹೋಲ್ ವರ್ಲ್ಡ್ ಕೇಮ್ ಕ್ರ್ಯಾಶಿಂಗ್ ಡೌನ್ ದಟ್ ಡೇ. ಅಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದರೆ ಹೇಳೋಕ್ಕಾಗಲ್ಲ, ಅದು ಅಷ್ಟು ಡಿಫಿಕಲ್ಟ್ ಟೈಮ್ಸ್ ಇರ್ತಾ ಇತ್ತು ನನಗೆ. ಯಾವುದೇ ಪ್ರಾಜೆಕ್ಟ್ ನನಗೆ ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಾನು ಫಸ್ಟ್ ಕಾಲ್ ಮಾಡೋದು ನಮ್ಮ ತಂದೆಗೆ. ಕಾಲ್ ಮಾಡಿ ಹೇಳ್ತಾ ಇದ್ದೆ, ಪಾಪ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಬಟ್ ನಾಗಿಣಿ ಸಿಕ್ಕಾದ್ಮೇಲೆ ಯಾರಿಗೆ ಫೋನ್ ಮಾಡಲಿ ನಾನು? ಯಾರಿಗೆ ಹೇಳಿ, ಪಾಪ ಐ ಆಮ್ ಸೆಲೆಕ್ಟೆಡ್, ಮಮ್ಮಿ ಐ ಆಮ್ ಸೆಲೆಕ್ಟೆಡ್? ಯಾರು ಬರಲಿಲ್ಲ ಆ ಟೈಮಲ್ಲಿ ಹೇಳೋಕ್ಕೆ. ಓಕೆ ಐಶ್ವರ್ಯ ಅವರೇ, ಎಷ್ಟು ಭಾವುಕರಾಗಿದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಕಣ್ಣೀರೇ ಹೇಳ್ತಾ ಇದೆ. ಇಬ್ರನ್ನ ಕಳ್ಕೊಂಡು ಜೀವನ ಮಾಡೋದು, ಹೇಳಿ ಐಶ್ವರ್ಯ. ಏನು ಹೇಳಿ ಅಂದರೆ, ತಂದೆ ತಾಯಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಟ್ರೆಷರ್ ಅಂತಲೇ ಹೇಳ್ತಾರೆ ಯಾರಿಗೆ ಆಗಿರ್ಬೋದು. ತಂದೆ ತಾಯಿ ಇಬ್ಬರೂ ಇಲ್ಲ ಅನ್ನೋ ಸಂದರ್ಭ ನನಗೆ ಒಂದು ಲೈಫಲ್ಲಿ ಒದಗಿ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ತಾಯಿ ತಂದೆ ನಾನು ಅಷ್ಟೇ, ನಾವು ಜೊತೆಗೆ ವಿ ಆರ್ ವೆರಿ ಕ್ಲೋಸ್ ನಿಟ್ಟೆಡ್ ಫ್ಯಾಮಿಲಿ. ವಿ ಆರ್ ಸೊ ಇಷ್ಟು ನಾವು ಕ್ಲೋಸ್ ನಿಟ್ಟೆಡ್ ಆಗಿರಬೇಕಾದ್ರೆ ಒಂದು ಪಿಲ್ಲರ್ ಬಿದ್ದೋದ್ರೂ that entire building comes crashing down. I think I'm just building my life with those remaining bricks ಅಂತಲೇ ಹೇಳ್ಬೋದು ಇವಾಗ ಅಷ್ಟೇ.
ಏನೂ ಇಲ್ಲ. ಐ ಲವ್ ದೆಮ್, ಐ ಮಿಸ್ ದೆಮ್ ಅ ಲಾಟ್ ಅಷ್ಟೆ. ಓಕೆ, ರಾಘು? ನನಗೆ ಐಶ್ವರ್ಯ ಪರಿಚಯ ಬಂದು ಸುಮಾರು ಒಂದು 8-9 ವರ್ಷದ ಪರಿಚಯ ಇದೆ. ಯಾಕಂದರೆ ರಣತಂತ್ರ ಅಂತ ಒಂದು ಸಿನಿಮಾ ಮಾಡಿದಾಗ ಐಶ್ವರ್ಯ ಅವರು ಅದರಲ್ಲೊಂದು ಪಾತ್ರ ಮಾಡಿರ್ತಾರೆ. ನನಗೆ ಅವಾಗಿಂದ ಅವ್ರ ತಂದೆ ಪರಿಚಯ. ನೋ ಐಶ್ವರ್ಯ, ಐ ಡೋಂಟ್ ಮೀನ್ ಟು ಬ್ರಿಂಗ್ ಯು ಡೌನ್ ಎಮೋಷನಲ್, ಐ ಜಸ್ಟ್ ವಾಂಟ್ ಟು ಮೇಕ್ ಯು ಸ್ಟ್ರಾಂಗರ್ ಅಷ್ಟೇ. ಇಲ್ಲಿರೋ ನಮ್ಮ ಎಲ್ಲರಿಗೂ ಯಾರಿಗೆ ಕಂಪೇರ್ ಮಾಡಿದ್ರು ಕೂಡ ಯು ಆರ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಹಿಯರ್. ಯು ಹ್ಯಾವ್ ದ ಮೋಸ್ಟ್ ಬ್ರೇವೆಸ್ಟ್ ಹಾರ್ಟ್. ನಿಮ್ಮ ತಂದೆಗೆ ನೀವು ಇಡೀ ಪ್ರಪಂಚ ಆಗಿದ್ರಿ ಅನ್ನೋದನ್ನ ನಾನು ನೋಡಿದ್ದೆ, ಅದನ್ನ ನಾನು ಬಲ್ಲೆ. ಸೊ ನಿಮಗೆ ಅವರಿಬ್ಬರ ಬಲ ಕೂಡ ಇದೆ. ಸೊ ಹಾಗಾಗಿ ನಿಮ್ಮಿಂದ ಕಲಿಯೋಕೆ ನನಗೆ ಬಹಳ ಇದೆ ಅನ್ನೋ ಒಂದು ವಿಶ್ವಾಸದ ಮಾತನ್ನ ನಾನು ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ನ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಯು ಇನ್ ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್ ಐ ವಿಶ್ ಯು ಅ ವೆರಿ ಲಾಂಗ್ ಜರ್ನಿ ಇನ್ ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಮೀನ್ಸ್ ಥ್ಯಾಂಕ್ ಯು ರಾಘವ್ ಅವರೇ. ರಚಿತಾ ಅವರೇ? ನನ್ಗೆ ಗೊತ್ತಿಲ್ಲ, ನಂಗೆ ಮಾತೇ ಬರ್ತಿಲ್ಲ ನನ್ಗೇನು ಹೇಳಬೇಕು ಅಂತ. ನೀವು ಹೇಳಿದ್ರಿ ಗೊತ್ತಾ, ಇಬ್ರು ಮೇನ್ ಪಿಲ್ಲರ್ಸ್ ಇಬ್ರು ಇಲ್ಲ ಮನೇಲಿ. ಸೊ ನನ್ನ ಲೈಫ್ ಬಿಲ್ಡಿಂಗ್ನ ಐ ವಾಂಟ್ ಟು ರೀಬಿಲ್ಡ್ ಯೂಸಿಂಗ್ ದ ಬ್ರಿಕ್ಸ್ ಅಗೇನ್ ಅಂತ ಹೇಳಿದ್ರಲ್ವಾ. ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಈವನ್ ಇಮ್ಯಾಜಿನ್, ಬಟ್ ಫಾರ್ ಯು ಹ್ಯಾವ್ ಟೇಕನ್ ಇಟ್ ಆಸ್ ಅ ಚಾಲೆಂಜ್. ಲವ್ಲಿ ಲೈಫ್ ಆಸ್ ಅ ಚಾಲೆಂಜ್. ಬಟ್ ನಿಮ್ಮ ಥರ ಚಾಲೆಂಜ್ ಫೇಸ್ ಮಾಡೋದಿದೆಯಲ್ಲ, ಅದು ತುಂಬ ಶಕ್ತಿ, ತುಂಬ ಧೈರ್ಯ, ವಿಲ್ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಐಶ್ವರ್ಯ, ಡೋಂಟ್ ವರಿ, ಎಲ್ಲೂ ಕುಗ್ಗಕ್ಕೆ ಹೋಗ್ಬಿಡಿ. ಡೋಂಟ್ ಎವರ್ ಗಿವ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಡ್ರೀಮ್ ಬಿಗ್, ಥಿಂಕ್ ಬಿಗ್, ಬಿ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಚಿನ್ನಾರಿ ಮುತ್ತ, ನೀವು ಬಂದು ಕಿರೀಟವನ್ನ ತೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಐಶ್ವರ್ಯ, ನಿಮ್ಗೋಸ್ಕರ ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಹೊಸ ಫ್ಯಾಮಿಲಿ ಇಲ್ಲಿ ಕಾಯ್ತಾ ಇದೆ. ದಯವಿಟ್ಟು ಹೋಗಿ ಜಾಯಿನ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ರಾಘು. ಥ್ಯಾಂಕ್ ಯು. ಮದುವೆಯಾಗಿ 6 ತಿಂಗಳಷ್ಟೇ ಆಗಿದೆ. ಅತ್ತೆ ಗಂಡ ಮನೆ ಅಂತ ತುಂಬಿದ ಸಂಸಾರದ ಹೆಣ್ಣು ಮಗಳು. ಸೊ ಸ್ವಾಗತಿಸಿ ಮನೆ ಮೆಚ್ಚಿದ ಆದರ್ಶ ಗೃಹಿಣಿ ರಶ್ಮಿ ಪ್ರಭಾಕರ್. ಒಂದು ತುಂಬು ಸಂಸಾರದ ಹೆಣ್ಣು ಮಗಳು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಎಷ್ಟು ಲಕ್ಷಣವಾಗಿದ್ದೀರಾ ನೀವು. ಮದುವೆ ಆಗಿ 6 ತಿಂಗಳಾಗಿದೆ ಇವರಿಗೆ. ಎಲ್ಲದಕ್ಕಿಂತ ಫ್ಯಾಮಿಲಿನೇ ಮುಖ್ಯ ಅಂತ ಹೇಳುವಂತ ರಶ್ಮಿ ಪ್ರಭಾಕರ್ ಅವರು. ರಶ್ಮಿ, ವೆಲ್ಕಮ್ ಟು ಸೂಪರ್ ಕ್ವೀನ್. ಥ್ಯಾಂಕ್ ಯು ಸೋ ಮಚ್. 6 ತಿಂಗಳಾಯ್ತು ಅಂತ ಹೇಳ್ತಾ ಇರ್ಬೇಡಿ, 6 ತಿಂಗಳು ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಹೌದಾ? 6 ತಿಂಗಳು ಹೇಗೋಯ್ತು ಅಂತಾನು ಅನ್ಸುತ್ತೆ. 2 ತರ ಫೀಲಿಂಗ್ಸ್ ಇದೆ ಇವಾಗ. ಆಕ್ಚುಲಿ 7th ಮಂತ್, ಅಂದ್ರೆ ಮದುವೆ ಆಗಿ 7th ಮಂತ್. ಓಕೆ ಓಕೆ. ಮದುವೆ ಆಗಿ 6 ತಿಂಗಳು ಕಳೆದು 7ನೇ ತಿಂಗಳಿಗೆ ಬಂದಿದ್ದೀರಾ. ಹೌದು. ಓಕೆ. ಸೂಪರ್ ಕ್ವೀನ್ ಅರಮನೆಗೆ ಬಂದಿರೋದು ಎಷ್ಟು ಸಂತೋಷ ಅನ್ನಿಸ್ತಾ ಇದೆ ನಿಮ್ಗೆ? ನನ್ನ ಖುಷಿನ, ನನ್ನ ಸಂತೋಷನ ನಾನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನನ್ನ ಜರ್ನಿನ ನಾನು ಎಲ್ಲಿ ಶುರು ಮಾಡಿದ್ದು ಅಂತಂದರೆ, ನಾನು ಶುರು ಮಾಡಿದ್ದು ಝೀ ಕನ್ನಡದಿಂದ. ಒಂದು ಸಣ್ಣ ಪಾತ್ರದ ಮೂಲಕ ನಾನು ಝೀ ಕನ್ನಡಕ್ಕೆ ನಾನು ಎಂಟರ್ ಆಗಿದ್ದು. ಇವತ್ತು ಒಂದು ಸೂಪರ್ ಕ್ವೀನ್ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ನಾನು ಒಂದು ಕಂಟೆಸ್ಟೆಂಟ್ ಆಗಿ ಬಂದು ಇಷ್ಟು ಜನರ ಮುಂದೆ ನಾನು ಒಂದು ಸೂಪರ್ ಕ್ವೀನ್ ಆಗಿ ಇಲ್ಲಿ ನಿಂತೀನಿ ಅಂದರೆ ನನಗೆ ತುಂಬಾ ಹೆಮ್ಮೆ ಅನ್ಸತ್ತೆ. ರಶ್ಮಿ, ನಿಮ್ಮ ಬದುಕಿನ ಪಯಣವನ್ನ ನೋಡ್ಕೊಂಡು ಬರೋಣ ಅಲ್ವಾ? ಖಂಡಿತವಾಗ್ಲೂ ನೋಡೋಣ. ಆಂಟಿ, ನಂಗೆ ತಿಂಡಿ ಬೇಡ, ನಂಗೆ ಲೇಟ್ ಆಯ್ತು. ಕಾಫಿ ಬೇಡ ಆಂಟಿ, ಶೂಟಿಂಗ್ ಲೇಟ್ ಆಯ್ತು. ನಾನು ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ಬೈ ಬೈ. ನಿಖಿಲ್ ಬಾಯ್. ಸರ್ ಒಂದು ನಿಮಿಷ. ನಿಖಿಲ್ ಓಕೆನಾ? ಆಡಿಯೋ ಓಕೆನಾ ಸರ್? ಲೈಟು ನನಗೆ ಸೆಂಟರ್ ಆಗಿದೆ ಅಲ್ವಾ, ಅಥವಾ ನಮ್ಮ ಮನೆಗಿದೆಯಾ? ಓಕೆ, ಇಲ್ಲಿ ನನಗೆ ಲೈಟ್ ಸೆಂಟರ್ ಆಗಿದೆ. ಓಕೆ, ರೆಡಿ ರೆಡಿ ಸರ್. ಸ್ವಲ್ಪ ಆ್ಯಕ್ಷನ್ ಅಂತ ಹೇಳಿದ್ರೆ ನನಗೆ ಹಾಂ ವಾ, ನನಗೆ ಆ್ಯಕ್ಷನ್ ಅಂತ ಹೇಳಿದ್ರೇ ನಾನು ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕಾಗೋದು ಅಥವಾ ನಿಖಿಲ್ಗಿಂತ ತುಂಬ ಇಂಪಾರ್ಟೆಂಟ್. ಸಾರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನಿಖಿಲ್ ಇಂಪಾರ್ಟೆಂಟು. ನಾನು ರಶ್ಮಿ ಪ್ರಭಾಕರ್ ನಟಿಯಾಗಿ ನಿಮ್ಗೆಲ್ರಿಗೂ ಪರಿಚಯ ಇದೆ. ಅಳುಮೂಂಜಿ ಪಾತ್ರಗಳನ್ನ ಮಾಡ್ಕೊಂಬಂದಿದ್ದೀನಿ, ಅಥವಾ ತುಂಬ ಯಾವಾಗಲೂ ಅಳ್ತಾ ನಾನು ನಿಮ್ಮ ಮನಸ್ಸನ್ನ ಗೆದ್ದಿದ್ದೀನಿ. ಆ್ಯಂಡ್ ತುಂಬ ತಲೆ ಕೆಡ್ಸ್ಕೊಬೇಡಿ, ಇಲ್ಲಿ ನಿಮ್ಮ ಮುಂದೆ ನಾನು ಅಳೋದಕ್ಕೆ ಬಂದಿಲ್ಲ ಅಥವಾ ನಿಮ್ಮನ್ನು ಅಳಿಸೋದಕ್ಕೆ ಬಂದಿಲ್ಲ. ನಾನು ಏನು ಅನ್ನೋದನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಪುಟ್ಟ ಕುಟುಂಬ, ನಾನು, ಅಪ್ಪ, ಅಮ್ಮ, ಅಕ್ಕ. ಇದೇ ನಮ್ಮ ಜಗತ್ತು, ಇದೇ ನಮ್ಮ ಪ್ರಪಂಚ. ಚಿಕ್ಕ ವಯಸ್ಸಿಂದ ನಾನು ಡಾನ್ಸ್ ಅಂದರೆ ತುಂಬ ಇಷ್ಟ. ಡಾನ್ಸ್ ಮಾಡೋಕ್ಕೆ ಬರಲ್ಲ, ಆದರೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಹಾಡೋಕ್ಕೆ ತುಂಬ ಇಷ್ಟ, ಆದರೆ ಹಾಡೋಕ್ಕೆ ಬರಲ್ಲ. ಸೊ ಇದು ನನ್ನ ಪರಿಸ್ಥಿತಿ.
ನಾನು ಲಾಂಚ್ ಆಗಿದ್ದು ಜೀ ಕನ್ನಡದಲ್ಲಿ. ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬಾ ಖುಷಿಯಿಂದ ಹೇಳ್ಕೊತೀನಿ. ಏನೂ ಗೊತ್ತಿಲ್ದಿರೋಳಿಗೆ ಆಪರ್ಚುನಿಟಿ ಅಂತ ಕ್ರಿಯೇಟ್ ಮಾಡಿಕೊಟ್ಟಿದ್ದು, ನಾನೇನು ಇವತ್ತು ಬೆಳೆದಿದ್ದೀನಿ ಇದೆಲ್ಲದಕ್ಕೂ ನನಗೆ ಅಡಿಪಾಯ ಅಂತ ಹಾಕಿದ್ದು ಜೀ ಕನ್ನಡ. ಸುಮಾರು ಪಾತ್ರಗಳಲ್ಲಿ ನಾನು ಕನ್ನಡದಲ್ಲಿ ಕಾಣಿಸ್ಕೊಂಡೆ, ಸುಮಾರು ಪರಭಾಷೆಗಳಲ್ಲಿ ನನಗೆ ನಟಿಸೋದಕ್ಕೆ ಅವಕಾಶ ಸಿಕ್ತು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು. ಸೊ ಇಷ್ಟು ಒಂದು ಬ್ಯೂಟಿಫುಲ್ ಜರ್ನಿ ಮಧ್ಯೆ ಈಗ ನನಗೆ ಮದುವೆ ಆಗಿದೆ. 6 ತಿಂಗಳಾಯಿತು ಮದುವೆ ಆಗಿ. ನನ್ನ ಹಸ್ಬೆಂಡ್ ಹೆಸರು ನಿಖಿಲ್ ಭಾರ್ಗವ್. ತುಂಬ ಬ್ಲೆಸ್ಡ್ ಅಂತ ಹೇಳ್ತೀನಿ. ಸೊ ರಶ್ಮಿನಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ ಅವಳ ಕಣ್ಣು. ಎಲ್ಲರೂ ಹೇಳ್ತಾರೆ ಅವಳ ಕಣ್ಣು ಪ್ರಾಬ್ಲಮ್ ಇದೆ ಅದಿದೆ ಚಿಕ್ಕದು ಅದೆಲ್ಲ ಏನು, ನಂಗೆ ಅವಳ ಕಣ್ಣೇ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು. ನಾನು ಅವಳ ಕಣ್ಣು ನೋಡೇ ತುಂಬ ಇಷ್ಟಪಟ್ಟಿದ್ದೆ ಅವಳನ್ನು. ತುಂಬ ಜನ ನನಗೆ ಎಲ್ಲಾದರೂ ಹೊರಗಡೆ ಸಿಕ್ಕಿದಾಗ ಅಥವಾ ನನ್ನ ಫ್ರೇಮಲ್ಲಿ ಸೀರಿಯಲಲ್ಲಿ ನನ್ನನ್ನು ನೋಡ್ಕೊಂಡಾಗ್ಲೂ ನನ್ನ ಕಣ್ಣೊಂದು ಚೆನ್ನಾಗಿದ್ದರೆ ಅಂತ ಈಗಲೂ ಅನ್ಸುತ್ತೆ. ಈಗಲೂ ನಾನು ಎಪಿಸೋಡ್ಸ್ ನೋಡೋದಿಲ್ಲ, ಇನ್ಫ್ಯಾಕ್ಟ್ ನಾನು ಯಾವ ಎಪಿಸೋಡ್ಸ್ ನೋಡಲ್ಲ. ಸೊ ಅದು ಕಣ್ಣು ಬಿಟ್ಟಾಗ ನನ್ನ ಕಣ್ಣು ಈಕ್ವಲ್ ಆಗಿ ಕಾಣೋದಿಲ್ಲ, ಒಂದು ಸ್ವಲ್ಪ ಕಣ್ಣು ಚಿಕ್ಕದಾಗ ಕಾಣಿಸುತ್ತೆ. ನನಗಿಂತ ಪ್ರಾಬಬ್ಲಿ ತುಂಬಾ ಸಫರ್ ಮಾಡಿರೋದು ನನ್ನ ತಾಯಿ ಅನ್ಸುತ್ತೆ. ಯಾಕೆಂದ್ರೆ ಕಣ್ಣಿಗೆ ಸುಣ್ಣ ಬೀಳ್ತಿದ್ದಾಗ ನೀನೇನ್ ಮಾಡ್ತಿದ್ದೆ ಅಂತ ತುಂಬಾನೇ ಟಾರ್ಗೆಟ್ ಮಾಡಿ ಮಾತಾಡಿರೋದು ಉಂಟು. ಒಂದು ನಿಮಿಷ ವೀರ್ ಕಟ್ ಮಾಡಿ. ಏನೇ ಒಂದು ಹೊಸ ಕೆಲಸ ಮಾಡ್ಬೇಕಂದ್ರೂ ಸಿಕ್ಕಾಪಟ್ಟೆ ಭಯ ನನಗೇನು ಆ ಇನ್ಫೀರಿಯಾರಿಟಿ ಇದೆ, ನನಗೆ ಮಾಡೋಕ್ಕಾಗತ್ತಾ ಅಂತ ನಾನು ಯಾವಾಗಲೂ ಏನು ನನ್ನನ್ನು ಪ್ರಶ್ನೆ ಮಾಡ್ಕೋತೀನಿ. ಮಾಡೋಕ್ಕಾಗತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಸೂಪರ್ ಕ್ವೀನ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸಾಧನೆ ಮಾಡೋಕ್ಕಾಗತ್ತೆ, ಮಾಡೇ ಮಾಡ್ತೀನಿ ಅಂತ ಬಂದಿರೋ ನಿಮ್ಮ ಆತ್ಮವಿಶ್ವಾಸಕ್ಕೆ ಬರಲಿ ಜೋರಾದ ಚಪ್ಪಾಳೆ. ರಶ್ಮಿ ಅವರೇ, ನಿಮ್ಮ ಕಣ್ಣಿನ ದೃಷ್ಟಿಯ ಕಾರಣದಿಂದ ಎಷ್ಟೋ ಅವಕಾಶಗಳನ್ನ ನೀವು ಕಳ್ಕೊಳ್ತೀರಾ ಅಲ್ವಾ? ಈಗ ಅದನ್ನೆಲ್ಲ ಗೆದ್ದು ಸಾಧಿಸಿ ಇಲ್ಲಿಗೆ ಬಂದಿದ್ದೀರಾ. ಆ್ಯಕ್ಚುಲಿ ಏನಾಯಿತು ಕಣ್ಣಿಗೆ? ವಾಟ್ ವಾಸ್ ದ್ಯಾಟ್? ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಏನಾಯಿತು ಅಂತಂದರೆ ಅಮ್ಮ ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆಲ್ಲ. ಸೊ ಆಗ ಮನೇಲಿ ನಾವು ಹಳ್ಳಿಲಿ ಇದ್ದಿದ್ದರಿಂದ ಸ್ವಲ್ಪ ವೀಳ್ಯದೆಲೆ, ಸುಣ್ಣದ ಪ್ಯಾಕೆಟು ಎಲ್ಲಂದ್ರಲ್ಲಿ ಇರ್ತಿತ್ತು. ಸೊ ಆ ಸುಣ್ಣದ ಪ್ಯಾಕೆಟು ಒಬ್ಬ ಹುಡುಗ ಇಟ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದ. ಏನಪ್ಪ ನೀನು ಹಂಗೆ ಆಟ ಆಡ್ತೀಯ, ಅದ್ರಲ್ಲಿ ಆಟ ಆಡೋದು ನಿಂಗೆ ಬರೋದಿಲ್ಲ, ಕೊಡು ಅಂತ ನಾನು ಕೈಗೆ ತೊಗೊಂಡು ಆ ಪ್ಯಾಕೆಟ್ನ ಹಿಂಗೆ ಪ್ರೆಸ್ ಮಾಡಿದೆ. ಪಟ್ಟಂತ ಓಪನ್ ಆಗಿ ನನ್ನ ಕಣ್ಣಿಗೆ ಚಿಮ್ತು. ನನ್ನ ಕಣ್ಣಿಗೆ ಚಿಮ್ತಾಗ ಆವಾಗ ನಾನು ಬ್ಲ್ಯಾಕ್ಔಟ್ ಆಗಿದ್ದು. ಅವಾಗ ಏನಾಯ್ತು, ಹಳ್ಳಿಲಿ ಇದ್ದಿದ್ರಿಂದ ಈ ಹಳ್ಳಿ ಮದ್ದು, ಮನೆ ಮದ್ದು ಎಲ್ಲ ತುಂಬಾ ಜಾಸ್ತಿ ಇತ್ತು. ನೀರು ಹಾಕೋ ಬದಲಾಗಿ ಜಾಸ್ತಿ ಅರಳೆಣ್ಣೆ ಹಾಕಿದ್ರು ಕಣ್ಣಿಗೆ. ಈ ಅಕ್ಕಪಕ್ಕ ಮನೆಯವರು ಎಲ್ಲಾನು ಕಣ್ಣಿಗೆ ಅರಳೆಣ್ಣೆ ಹಾಕಕ್ ಶುರು ಮಾಡಿದ್ರು. ಅದೇನಾಯ್ತು, ಕಣ್ಣು ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋಯ್ತು. ನನಗೆ ಬೆಂಗಳೂರಿನ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ರೈಟ್ಗೆ ಒಂದು ಸ್ವಲ್ಪ ವಾಟರ್ ವಾಶ್ ಎಲ್ಲ ಚೆನ್ನಾಗಿ ಮಾಡಿ ಸರಿ ಮಾಡಿದ್ರು. ಬಟ್ ಲೆಫ್ಟ್ಗೆ ಏನಾಯಿತು ಅಂತಂದರೆ ಅದನ್ನು ರಿಕವರ್ ಮಾಡೋದಕ್ಕೆ ಆಗಲಿಲ್ಲ. ಯಾವಾಗಲೂ ಯಾರಾದರೂ ನೋಡಿದ್ರೆ ಹಂಗ್ಸೋರು. ಈಗಲೂ ನನಗೆ ಯಾರಾದರೂ ಅಪ್ಪಿ ತಪ್ಪಿನೂ ಕುರುಡಿ ಅಂತ ಸುಮ್ಮನೆ ಜೋಕಕ್ಕೆ ಹೇಳಿದ್ರು ನಾನು ಐ ಟೇಕ್ ಇಟ್ ವೆರಿ ಪರ್ಸ್ನಲಿ. ಯಾಕೆಂದರೆ ನನ್ನ ಲೈಫಲ್ಲಿ ಆದಂತಹ ಇನ್ಸಿಡೆಂಟಿಂದ ಅಷ್ಟು ಬರ್ನ್ ಆಗಿತ್ತು, ಅಷ್ಟು ಸಫರ್ ಮಾಡಿದೆ. ಒಂದು 3-4 ಸರ್ಜರಿ ಆಯಿತು. ಈಗಲೂ ಶೂಟ್ ಲೇಟ್ ಆದರೆ ಕಣ್ಣು ಕೆಂಪಾಗುತ್ತೆ. ಈಗಲೂ ನಾನು ಶಾರ್ಟಿಗೆ ಬರೋದಕ್ಕೆ ಮುಂಚೆ ಡ್ರಾಪ್ಸ್ ಹಾಕ್ಕೊಂಡು ಬಂದೆ, ಇಲ್ಲಾಂದರೆ ನನಗೆ ಶಾರ್ಟ್ ಮಾಡೋದಕ್ಕಾಗಲ್ಲ. ನಾನು ಈ ಇಂಡಸ್ಟ್ರಿಗೆ ಒಂದು ನಟಿಯಾಗಿ ಬರಬೇಕು ಅಂತ ಕನಸು ಕಂಡಿರಲಿಲ್ಲ. ಯಾವತ್ತೂ ಆ ಕನಸು ಹುಟ್ಟಿತೋ ಅಲ್ಲಿ ನನಗೆ ನನ್ನ ಕಣ್ಣಿನ ಇಂಪಾರ್ಟೆನ್ಸು ನನಗೆ ಅವತ್ತು ಅರ್ಥ ಆಗೋದಕ್ಕೆ ಶುರುವಾಯಿತು. ನನ್ನ ಕಣ್ಣಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ತುಂಬ ಕುಗ್ಗಿ ಹೋಗಿದ್ದೆ ನಾನು. ಇನ್ಫ್ಯಾಕ್ಟ್ ನಾನು ಸುಮಾರು ಆಡಿಷನ್ಸಿಗೆ ಹೋದಾಗಲೂ ಸಹ ನನಗೆ ಫ್ರೆಂಡ್ ರೋಲ್ ಕೊಡಿ, ಇಲ್ಲಾಂದರೆ ಸಿಸ್ಟರ್ ರೋಲ್ ಕೊಡಿ ಸಾಕು, ನನಗೆ ನಾನು ಬೇರೆ ಯಾವ ಲುಕ್ ಟೆಸ್ಟ್ಗೂ ಬಂದಿಲ್ಲ ಅಂತ ಹೇಳಿರೋದು ಉಂಟು. ಅಂದರೆ ನೋಡಿದ ತಕ್ಷಣ ಅನಿಸಲ್ಲ, ಕ್ಲೋಸಪ್ ಶಾಟ್ ಇದ್ದಾಗ ಮಾತ್ರ ಅರ್ಥ ಆಗುತ್ತೆ ಯಾವ ಥರ ಅಂತ. ನಾನು ತಲೆ ಕೆಡಿಸ್ಕೋತಾ ಇಲ್ಲ ಇವಾಗ. ಕಣ್ಣು ಯಾರಾದರೂ ಕೇಳಿದ್ರೆ ಹೌದು ಗುರು ನನ್ನ ಕಣ್ಣಿರೋದೇ ಹೀಗೆ. ನನಗೆ ಚಿಕ್ಕ ವಯಸ್ಸಿಂದನೂ ಇದೇ ಪ್ರಾಬ್ಲಮ್. ಯಾರಿಗೂ ನಾನು ಎಕ್ಸ್ಪ್ಲನೇಷನೇ ಕೊಡೋದಕ್ಕೆ ಹೋಗಲ್ಲ. ಏಕೆಂದರೆ ನಮಗೆ ನಾವೇನು ಅಂತ ಗೊತ್ತು. ಜನ ನಮ್ಮನ್ನು ನೋಡಿ 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 ಒಂದು ಪಾಯಿಂಟಲ್ಲಿ ಓಕೆ ಇವ್ರಿರೋದೇ ಹೀಗೆ, ಇವ್ರನ್ನ ನಾವು ಹೀಗೆ ಎಕ್ಸೆಪ್ಟ್ ಮಾಡ್ಕೋಬೋದಲ್ಲ ಅಂತ ಎಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಹಾಗಾಗಿ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಾನು ಮತ್ತೆ ಜೀ ಕನ್ನಡಕ್ಕೆ ಬಂದಿರೋದು ತುಂಬ ತುಂಬ ಖುಷಿಯಾಗಿದೆ. ಆದರೆ ನಿಮ್ಮ ಕಣ್ಣನ್ನೇ ನೋಡಿ ಲವ್ ಅಲ್ಲಿ ಬಿದ್ದಂತ ನಿಮ್ಮ ಹಸ್ಬೆಂಡ್ ನಿಖಿಲ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ರೀತಿಯಿಂದ ನಿಮ್ಮ ಹಸ್ಬೆಂಡ್ನ ನೀವೇ ಕರೀರಿ. ಎಲ್ಲಿದ್ಯಪ್ಪ ನಿಖಿಲ? ಓಕೆ, ವೆಲ್ಕಮ್ ಟು ಸೂಪರ್ ಕ್ವೀನ್. ನಿಮ್ಮ ಮುದ್ದಾದ ವೈಫ್ ಬಗ್ಗೆ ನೀವೇನು ಹೇಳ್ತೀರಾ? ಎಸ್, ವೆರಿ ಲಕ್ಕಿ ಟು ಹ್ಯಾವ್ ಹರ್. ತುಂಬಾ ಸ್ಟ್ರಾಂಗು. ಫ್ಯಾಮಿಲಿ ಅಂದ್ರೆ ಏನ್ ಬೇಕಾದ್ರೂ ಬಿಟ್ಟು ಫ್ಯಾಮಿಲಿ ಫಸ್ಟ್ ಅಂತ ನಿಲ್ತಾಳೆ.
ಅಂಡ್ ಎಸ್ ಶಿ ಇಸ್ ವೆರಿ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ವೆರಿ ಎಮೋಷನಲ್. ನಾವು ನೋಡಿದ್ವಿ ವಿಟಿಲಿ ಒಂದ್ ಸ್ವಲ್ಪ ಮಾತಾಡ್ತಿದ್ದಂಗೆ ಸ್ಟಾಪ್ ಮಾಡಿ ಅಂತ. ಆಕ್ಚುಲಿ ನಿಖಿಲ್ ಸರ್, ಇವಾಗ ಕಣ್ಣು ನೋಡಿ ಲವ್ವಲ್ಲಿ ಬಿದ್ರಿ ಅಂತ ಹೇಳಿದ್ರಲ್ಲ, ಹೌದು. ಈಗ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಬ್ಲಿಂಕು ಮಾಡಬಾರ್ದು ಕಣ್ಣು. ಯಾಕಂದ್ರೆ ಕಣ್ಣ ಸಲಿಗೆಲ್ಲ ಆಗಿರೋದು ಇದು. ಸರಿ ಸರ್. ಎದುರಿಗೆ ನಿಂತ್ಕೊಳ್ಳಿ. ಯಾರು ಕಣ್ಣು ಮೆಟ್ಗಿಸ್ತಿರೋ ಅವ್ರು ಔಟ್. ಆಕ್ಷನ್ ಹೇಳಿ. ಸಾರಿ. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಆಟಿಗೆ ಬುಲೆಟ್ 1 by 1, ಎದೆಯಾಟಲು ಆಗಿದೆ ಹೋಲು, ಆದ್ರೂ ಆಗ್ತೈತೆ ಕಾಡ ಕೇಳು, ಹುಡುಗರ ಆಟಿದು ಹೆಲ್ಮೆಟ್ ಹಾಕೊಡು, ಆಕ್ಷನ್ ನೀಡು ದೇವರೇ. 2 ಸಲ ಮಿಟ್ಗಿಸಿದ್ರು ಯಾರು ನೋಡ್ತಿಲ್ಲ ಅಂತ ನೋಡ್ಕೊಂಡೇ ನಿಂತಿದ್ದೀರಲ್ಲ, ಯಾರು ನೋಡ್ಲಿಲ್ಲ ಅಂತನಾ? ರಾಘವ್ ಅವರ ಎಂತ ಮುದ್ದಾದ ಜೋಡಿ ಅಲ್ವಾ ಇದು. ರಶ್ಮಿ ಅವ್ರ ಬಗ್ಗೆ ನಿಮ್ಮ ಮಾತು. ರಶ್ಮಿ ಮತ್ತೆ ನಿಖಿಲ್, ನೀವಿಬ್ರು ಮನೆಗೆ ಹೋಗಿ ಫಸ್ಟ್ ದೃಷ್ಟಿ ತೆಗೆಸ್ಕೊಳ್ಳಿ. ಯಾಕಂದ್ರೆ ಬಹಳ ಮುದ್ದಾದ ಜೋಡಿ. ಆಕ್ಚುಲಿ ನಮಗ್ ಗೊತ್ತಿರೋ ರಶ್ಮಿ ಅಲ್ವೇ ಅಲ್ಲ ಇದು. ನಾವೆಲ್ಲ ಟಿವಿಲಿ ನೋಡಿರೋ ರಶ್ಮಿ ಅಷ್ಟೇ. ಎದುರುಗಡೆ ಕೂತಾಗ್ಲೂ ರಶ್ಮಿ ಇಷ್ಟು ಲವಲವಿಕೆ, ಇಷ್ಟು ಮುದ್ದಾಗಿ ಮಾತಾಡ್ತಾರೆ, ಇಷ್ಟು ಮುಕ್ತವಾಗಿ ಮಾತಾಡ್ತಾರೆ ಅಂತ ನಮಗೆ ಅನ್ಸೋದೇ ಇಲ್ಲ. ಸೊ ಈ ತರ ಒಂದು ಎನರ್ಜಿ ಕೂಡ ನಮ್ಮ ಈ ಸೂಪರ್ ಕ್ವೀನ್ ವೇದಿಕೆಗೆ ಬಹಳ ಅಗತ್ಯ ಅಂತ ನನ್ಗನ್ಸುತ್ತೆ. ನಿಮ್ಮ ಮತ್ತೆ ನಿಖಿಲ್ ಬಾಂಧವ್ಯ ಎಷ್ಟೇ ಸೊಗಸಾಗಿರ್ಲಿ. ಥ್ಯಾಂಕ್ ಯು ರಾಘು. ಲವ್ಲಿ ಕಪಲ್. ನಿಮ್ಮಿಬ್ರು ಬಾಂಡಿಂಗ್ ಅಂಡ್ ಲವ್ ಎವ್ರಿಥಿಂಗ್ ಇಸ್ ಸೋ ಪ್ಯೂರ್ ಅಂತ ಅನ್ಸುತ್ತೆ ನೋಡ್ತಿದ್ದಾಗ್ಲೇನೆ. ನಿಖಿಲ್ ಇಸ್ ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ಹಿಸ್ ಲೈಫ್ ಅಂಡ್ ಯು ಆರ್ ಬ್ಲೆಸ್ಡ್ ಆಸ್ ಯು ಸೆಡ್ ಟು ಹ್ಯಾವ್ ನಿಖಿಲ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪಟ ಅಂತ ಮಾತಾಡ್ತಾರಲ್ಲ ಇವರು. ಇವ್ರನ್ನ ಮನೇಲಿ ಇಟ್ಕೊಂಡು ಒಬ್ರು ಅನುಭವಿಸ್ತಾ ಇದಾರಲ್ಲ, ಆ ಪುಣ್ಯಾತ್ಮರು ಅವರನ್ನ ವೇದಿಕೆ ಮೇಲೆ ಕರೆಸ್ಬೇಕು ನಾನು. ದಯವಿಟ್ಟು ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ರಶ್ಮಿ ಅವರ ಅತ್ತೆ ಅವ್ರನ್ನ. ಅಮ್ಮ ಸ್ವಾಗತ ವೇದಿಕೆಗೆ. ಈ ಬ್ಯೂಟಿಫುಲ್ ಆದಂತ ಅತ್ತೆ ಸೊಸೆಯ ಪ್ಯೂರ್ ಬಾಂಡಿಂಗ್ ಹೇಗೆ ಸಾಧ್ಯ ಆಯ್ತು ಅಮ್ಮ, ನೀವ್ ಹೇಳಿಮ್ಮ. ಅವಳಂದ್ರೆ ಮಗಳ ತರ ಇದ್ದಾಳಲ್ಲ, ಹಂಗಾಗಿ ಒಂದ್ ತಾಯಿ ಮಗಳನ್ನ ಹೇಗೆ ಇಷ್ಟಪಡ್ತಾರೋ ಹಾಗೆ ನಂಗೆ ನಿಖಿಲ್ ಒಬ್ಬನೇ ಮಗ, ಹೆಣ್ಮಕ್ಳಿಲ್ಲ. ಅವಳು ಸೊಸೆ ಮಗಳು 2 ಅವಳೇ ಅಲ್ವಾ, ಹಾಗಾಗಿ ನಂಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ಅವಳು ಮಗಳ ತರಾನೇ ಇದ್ದಾಳೆ, ಅದಕ್ಕೆ ನ್ಯಾಚುರಲ್ ಬಾಂಡಿಂಗ್ ಅಷ್ಟೇ. ಸ್ವೀಟ್, ವೆರಿ ಸ್ವೀಟ್ ಅಮ್ಮ. ಈಗ ರಶ್ಮಿ ಅವ್ರಿಗೆ ಕಿರೀಟವನ್ನ ಹಾಕಿ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಚಿನ್ನಾರಿ ಮುತ್ತ ಅವ್ರನ್ನ ಕರಿತಾ ಇದೀವಿ. ರಶ್ಮಿ ಅವರೇ, ನಿಮ್ಮ ಸಿಂಹಾಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ವೆಲ್ಕಮ್ ಟು ದ ಶೋ ಅಗೇನ್ ಅಂತ ಹೇಳ್ತಾ ಥ್ಯಾಂಕ್ ಯು ಅಮ್ಮ. ನಿಖಿಲ್ ಥ್ಯಾಂಕ್ ಯು ಸೋ ಮಚ್. ರಾಘು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕ್ವೀನ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಎಲ್ಲಾ ಕ್ವೀನ್ಸ್ ಗಳಿಗೆ ಗ್ರ್ಯಾಂಡ್ ಎಂಟ್ರಿ ಸಿಕ್ಕಾಗಿದೆ. ಈಗ ಎಲ್ಲಾ ಕ್ವೀನ್ಗಳು ಒಟ್ಟಿಗೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಪ್ರೀತಿಯ ಚಿನ್ನಾರಿ ಮುತ್ತ ಅಂಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ನೀವು ಕೂಡ ವೇದಿಕೆ ಮೇಲೆ ಬನ್ನಿ. ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗಿದೆ ಸೂಪರ್ ಕ್ವೀನ್ ರಾಘು ಅಂಡ್ ರಚಿತಾ ಅವರೇ. ಸೂಪರ್ ಕ್ವೀನ್ಸ್ ನ ನೀವು ನೋಡಿದ್ರಿ, ಎಲ್ಲಾ ಕ್ವೀನ್ಸ್ ಅವರ ಜರ್ನಿಯನ್ನ ನೋಡ್ಕೊಂಡು ಬಂದ್ರಿ. ಇವತ್ತು ನಾವು ಸೂಪರ್ ಕ್ವೀನ್ ಅನ್ನೋ ಒಂದು ಕಾರ್ಯಕ್ರಮ 10 ಜನ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್, ವೆರಿ ಸ್ಟ್ರಾಂಗ್ ಮೈಂಡೆಡ್, ವೆರಿ ಚಾಲೆಂಜಿಂಗ್, ವೆರಿ ಇನ್ಸ್ಪೈರಿಂಗ್, ವೆರಿ ಮೋಟಿವೇಶನಲ್, ವೆರಿ ಇಂಡಿಪೆಂಡೆಂಟ್ ಕ್ವೀನ್ಸ್. ಇಷ್ಟು ಸೇರಿ 10 ಜನನೂ ಇದಾರೆ. ಒಬ್ರೊಬ್ರು ಒಂದೊಂದು ಶೇಡ್ ಅಲ್ಲಿ ಕಾಣಿಸ್ತಾರೆ. ತುಂಬಾ ಖುಷಿ ಆಗತ್ತೆ. 10 ಜನದಲ್ಲೂ ಕಲಿಯುವಂತ ವಿಷಯಗಳು ತುಂಬಾ ಇದೆ. ಅಂಡ್ ಸೂಪರ್ ಕ್ವೀನ್ ಹಲವಾರು ಟಾಸ್ಕ್ ಗಳ ಜೊತೆ ಮುಂದೆ ಬರ್ತೀವಿ. ಐ ಆಮ್ ವೆರಿ ಎಕ್ಸೈಟೆಡ್. ಈ ಹೊಸ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಪ್ರೀತಿ ನಮ್ಮ ಶೋ ಮೇಲೆ ಇರ್ಲಿ. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಟು ಆಲ್ 10 ಬ್ಯೂಟಿಫುಲ್ ಕಂಟೆಸ್ಟೆಂಟ್ಸ್. ಕ್ವೀನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ರು ಹಂಗೆ ಇರ್ರಿ, ಚೇಂಜೇ ಆಗಬೇಡಿ. ವಿ ಆರ್ ರಿಯಲ್ ಅಂಡ್ ವಿ ಗೋನಾ ಕಿಲ್ ಇಟ್, ವಿ ಗೋನಾ ನೇಲ್ ದ ಶೋ. ಒಂದು ನಾನು ತುಂಬಾ ಮುಖ್ಯವಾಗಿ ಹೇಳೋದಕ್ಕೆ ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಯಾರಲ್ಲಿ ಎಂಥದೇ ಪ್ರಶ್ನೆ ಬಂದ್ರು ಜಿ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳು, ಅದರಿಂದ ಬರುವಂತಹ ಸ್ಪರ್ಧಿಗಳಿದಾರಲ್ಲ, ಅವ್ರು ಯಾವತ್ತಿದ್ರು ನೋಡೋರ್ಗೆ ಒಂದು ಸ್ಫೂರ್ತಿ ಆಗ್ತಾರೆ.
ಹಾಗೆ ನಮ್ಮಲ್ಲಿರುವಂತ ಅಷ್ಟೂ ಜನ ಕ್ವೀನ್ಗಳು ನಿಮ್ಮಲ್ಲಿ ಯಾರು ಒಬ್ರು ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳುವಂತ ಪಾತ್ರಗಳಾಗೇ ಇದ್ದಾರೆ. ಹಾಗಾಗಿ ನಿಮ್ಮನ್ನ ಪ್ರತಿನಿಧಿಸೋದಕ್ಕೆ ಇವರೆಲ್ಲ ಬಂದು ನಿಂತಿದ್ದಾರೆ. ಇವರ ಜೊತೆ ನಮ್ಮ ಪ್ರಯಾಣ ಬಹಳ ಬಹಳ ಪಾಸಿಟಿವ್ ಆಗಿ ಶುರು ಆಗಿದೆ, ಎಸ್ಪೆಷಲಿ ವಿತ್ ಶ್ವೇತಾ ಅಂಡ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಈ ವಿಶ್ವಾಸ, ಈ ಪ್ರಯಾಣ ಬಹಳ ಅದ್ಭುತವಾಗಿರುತ್ತೆ ಅನ್ನೋ ಒಬ್ಬ ವಿಶ್ವಾಸ ನನಗಿದೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಜಿ ಕನ್ನಡ ವಾಹಿನಿ. ಐ ಆಮ್ ಮೋರ್ ದೆನ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ರಾಘವ್ ಅವರೇ. ಅಂಡ್ ಎಲ್ಲಾ ಕ್ವೀನ್ಗಳು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಸೇರಿದಿರಾ. 10 ಪಟ್ಟು ಜೋಶ್ ಇಲ್ಲಿದೆ, 10 ಪಟ್ಟು ಉತ್ಸಾಹ ಇದೆ, 10 ಪಟ್ಟು ಎಂಟರ್ಟೈನ್ಮೆಂಟ್ ಈ ವೇದಿಕೆಯಲ್ಲಿದೆ. ಎಲ್ಲಾ ಕ್ವೀನ್ಗಳು ಒಂದು ಸೂಪರ್ ಆಗಿ 2 ಹೆಜ್ಜೆನ ಹಾಕಿ ಇವತ್ತಿನ ಗ್ರ್ಯಾಂಡ್ ಓಪನಿಂಗ್ ಸಂಚಿಕೆಯನ್ನ ನಾವು ಮುಗಿಸೋಣ ಅಂತ ಕೇಳ್ಕೊಳ್ತೀನಿ. ಮ್ಯೂಸಿಕ್. ಕ್ವೀನ್ಸ್, ಹೊಸ ಪ್ರಯಾಣ ಅದ್ದೂರಿಯಾಗಿ ಆರಂಭ ಆಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಹೊಸ ಮ್ಯಾಜಿಕ್, ಹೊಸ ಎಂಟರ್ಟೈನ್ಮೆಂಟ್, ಹೊಸ ಸರ್ಪ್ರೈಸ್ ಜೊತೆ ನಾವು ನಿಮ್ಮೆಲ್ಲರ ಮುಂದೆ ಹಾಜರಾಗಿರ್ತೀವಿ. ಇದು ನಿಮ್ಮ ನೆಚ್ಚಿನ ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಸಿಗೋಣ ಮುಂದಿನ ವಾರ. ಟಾಟಾ, ಬೈ ಬೈ, ಸಿ ಯು, ಲವ್ ಯು ಆಲ್.